ಹಾಯ್ ಹಲೋ ನಮಸ್ಕಾರ. MS ವಿಷನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಬಹಳ ಸ್ಪೆಷಲ್ ಆಗಿರ್ತಕ್ಕಂತ ಒಂದು ಕ್ಲಾಸ್ ನ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಏನಾಗಿತ್ತು, ನಿನ್ನೆ ಈವ್ನಿಂಗ್ ನ್ಯೂಯಾರ್ಕ್ ಒಳಗಡೆ ಒಂದು ಸಮಿಟ್ ನಡೀತದ. ಅದರಲ್ಲಿ ಭಾರತದ ಎಕ್ಸ್ಟರ್ನಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಜೈಶಂಕರ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ, ಸೊ UNSC ಅಂದ್ರ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಹೌದಾ, ಏನು ವಿಶ್ವಸಂಸ್ಥೆಯ ಒಂದು ಭದ್ರತಾ ಸಮಿತಿ ಐತಿರಿ, ಭದ್ರತಾ ಮಂಡಳಿ ಇದೆಯಲ್ಲ, ಅದಕ್ಕೆ ಭಾರತವನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ನ ಯಾವ ರೀತಿ ಎಲ್ಲ ಇಡ್ತಾರ. ಸೊ ಆ ಪ್ರಪೋಸಲ್ ಆ ಒಂದು ನ್ಯೂಸ್ ನಮಗೆ ಏನ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತಾ ಅನ್ನೋದನ್ನ ಇವತ್ತು ವಿಶೇಷವಾಗಿ ಕರೆಂಟ್ ಅಫೇರ್ಸ್ ನ ಕ್ಲಾಸ್ ನ ಮಾಡ್ತಾ ಇದ್ದೀನಿ. ಬಹಳ ವಿದ್ಯಾರ್ಥಿಗಳು ಹೇಳ್ತಿದ್ರಿ, ಸರ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿಕೊಡ್ರಿ, ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿಕೊಡ್ರಿ ಅಂತ. ಸೊ ಕೆಲವೊಂದು ವಿಷಯಗಳೇನ್ ಇರ್ತಾವಪ್ಪ ಅಂತಂದ್ರೆ, ನಾನು ಅವತ್ತು ಹೇಳಿದ್ದೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಂತಂದ್ರೆ ಒಂದು ವಿಡಿಯೋದೊಳಗಡೆ ಹಲವಾರು ವಿಷಯಗಳನ್ನ ಕವರ್ ಮಾಡಿದಾಗ ಏನಾಗುತ್ತೆ, ಅದು ನಿಮಗೆ ಇಂಪ್ಯಾಕ್ಟ್ ಆಗುತ್ತ. ಸೊ ನಾನು ಇವತ್ತು ವಿಶೇಷವಾಗಿ ಯಾಕಪ್ಪ UNS ನ ಕರೆಂಟ್ ಅಫೇರ್ಸ್ ಒಳಗಡೆ ತಗೊಂಬಂದಿನಪ್ಪ ಅಂತಂದ್ರ, ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನಾವು ಮೊನ್ನೆ ಏನ್ ಡಿಸ್ಕಷನ್ ಮಾಡಿವಲ್ರಿ, UNO ಡಿಸ್ಕಷನ್ ಮಾಡಿವ್ರಿ, ಹೌದಾ, 1945, ಹೌದಾ, ಅಕ್ಟೋಬರ್ 24, ಹೌದಾ, 193 ರಾಷ್ಟ್ರಗಳು, 6 ಆಫಿಷಿಯಲ್ ಲ್ಯಾಂಗ್ವೇಜಸ್, ನ್ಯೂಯಾರ್ಕ್ ಒಳಗಡೆ ಕೇಂದ್ರ ಕಚೇರಿ ಐತಿ, ಹೌದಾ, ಇವನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಅದ್ರೊಳಗೆ ಹೇಳಿದ್ನೇ ನಾನು ಸೆಕ್ಯೂರಿಟಿ ಕೌನ್ಸಿಲ್ ನ ಈ ಒಂದು ಭಾಗದಲ್ಲಿ ಬರೆದಿದ್ದೆ, ಹೌದಾ, ಸೆಕ್ಯೂರಿಟಿ ಕೌನ್ಸಿಲ್, ಟ್ರಸ್ಟ್, ಹೌದಾ, ಈ ರೀತಿ ಹಲವಾರು ಕೌನ್ಸಿಲಿಂಗ್, ಒಂದು ನ್ಯಾಯಾಂಗ ಮಂಡಳಿ, ಹೌದಿಲ್ರಿ. ಅದ್ರಾಗ ನೋಡ್ರಿ ಏನ್ ಇಂಪಾರ್ಟೆಂಟ್ ಅಪ್ಪ, ಯಾಕೆ ನಿಮಗೆ ಅವತ್ತು ನಾನು ಹೇಳತ್ನಾಗ ಸಿಂಪಲ್ ಆಗಿ ಹೇಳಿನಪ್ಪ ಅಂತಂದ್ರೆ, ಅದು ಕ್ಲಾಸ್ ಬೇಕು ಯಾರಿಗ್ ಹೇಳ್ರಿ, ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದೆ ನಾನು PC ಗೆ. ಬಟ್ ಇದೈತ್ ನೋಡ್ರಿ, ಈ ಕ್ಲಾಸು ಆಲ್ ಆಸ್ಪಿರೆಂಟ್ಸ್, ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಯಾಕಪ್ಪ ಈ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತಂದ್ರೆ, ಇವಾಗ ನಾವು ಮೊದಲಿಗೆ ಸ್ಟಾರ್ಟ್ ಮಾಡಮ್ರಿ. ಏನಪ್ಪಾ ಅಂತಂದ್ರೆ, ನಾನು ಯಾಕೆ ಈ ಕ್ಲಾಸ್ ಹೇಳಕ್ ತಗೊಂಡಿನಪ್ಪ ಅಂತ ನಿಮ್ಗೆ ಹೇಳ್ಬೇಕಲ್ರಿ, ಹೌದಿಲ್ರಿ. ಯಾಕಪ್ಪ ಅಂತಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಐತಲ್ರಿ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಡೀ UNO ನ ಕಂಟ್ರೋಲ್ ಮಾಡೋದು ಯಾವುದಂದ್ರ ಇದೆ, ಹೌದಾ. ಅದಕ್ಕಾಗಿ ಇದು ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಇದ್ರ ಮೇಲೆ ನಮಗೆ ಎಲ್ಲಾ ಎಕ್ಸಾಮ್ ಒಳಗೆ ಏನಾದ್ರಿ ಕ್ವಶನ್ ಕೇಳ್ತಾರ, ಡೆಫಿನೆಟ್ಲಿ ಆಲ್ ಎಕ್ಸಾಮ್ಸ್. ನೀ PC to UPSC ಓರಿ ಅಲ್ಲಿವರೆಗೂ ಯಾವುದೇ ಎಕ್ಸಾಮ್ ಬರೀರಿ, ಸೆಕ್ಯೂರಿಟಿ ಕೌನ್ಸಿಲ್ ಐತಲ್ರಿ, ವೆರಿ 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 ಇಂಪಾರ್ಟೆಂಟ್. ಅದ್ರೊಳಗಡೆ ಫಾರಿನ್ ಅಫೇರ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದ್ರ ನಮಗೆ ಪಂಚ ಪ್ರಾಣ ರೀ. ಹಂಗಾಗಿ ಬೆಳಗ್ಗೆ ಅದು ನೋಡಿದ ತಕ್ಷಣ ಇವತ್ತು ಕ್ಲಾಸ್ ಮಾಡ್ಬೇಕು ನಾ ಇದನ್ನ ಅಂತ. ಬೆಳಗ್ಗಿಂದ ಅದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಎಷ್ಟೆಲ್ಲ ಬೇರೆ ಏನ್ ವರ್ಕ್ ಅದಾವ್ರಿ, ಅವೇನ್ ವರ್ಕ್ ಮಾಡಕ್ ಕುಂತೀವಪ್ಪ ಅಂತಂದ್ರೆ ತಲೆಯಲ್ಲಿ ಹೋಗತ್ರಿ. ಈ ಕ್ಲಾಸ್ ಮಾಡ್ಬೇಕು, ಈ ಕ್ಲಾಸ್ ಮಾಡ್ಬೇಕು, ಇದು ಹೇಳ್ಬೇಕು ಅನ್ನೋದು ಅಷ್ಟು. ಇದ್ರ ಮೇಲೆ ಏನ್ ಹೇಳ್ರಿ ಉತ್ಸಾಹ. ಅದಕ್ಕೆ ಹೇಳದ್ ನಿಮ್ಗೆ ಯಾವ್ದನ್ನ ಏನ್ ಮಾಡ್ಬೇಕು ಹೇಳ್ರಿ, ಬಹಳ ಇಂಪಾರ್ಟೆಂಟ್. ನಿಮ್ ಸಬ್ಜೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಅಷ್ಟು ಪ್ರೀತಿ ಇರ್ಬೇಕ್ರಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಏನಾಗುತ್ತೆ, ನಿಮಗೆ ಅದನ್ನು ವಿಶೇಷವಾಗಿ 4 ಮಂದಿಗಿಂತ ವಿಶೇಷವಾಗಿ ನೀವು ತಿಳ್ಕೊಳೋದಕ್ಕ ಸಾಧ್ಯ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ. ಸಾರಿ ಫಾರ್ ದಟ್. ಓಕೆ, ಸೊ ಇವಾಗ ಸೀದಾ ಕ್ಲಾಸಿಗೆ ಬಂದ್ಬಿಡಮ್ರಿ. ಸೊ ಮೂಲತಃ ಇಲ್ಲಿ ನೋಡಿ ಏನ್ ಬರ್ತೀನಿ ನಾನು, UNSO ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ಹೌದಾ. ಸೊ ನಿಮಗೇನಪ್ಪಾ ಅಂತಂದ್ರೆ ಬಹುಶಃ ಭದ್ರತಾ ಮಂಡಳಿ, ಭದ್ರತಾ ಸಮಿತಿ, ಹೌದಾ, ನೀವೇನ್ ಅನ್ಕೊಂತ್ರಿ, ಭದ್ರತಾ ಸಮಿತಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಇದ್ರ ನಾವು ಮೊದಲಿಗೆ ಈ ನ್ಯೂಸ್ ಏನೈತಿ ನೋಡ್ರಿ, ಈಗ ವೈ ಈಸ್ ದಿಸ್ ಇನ್ ದ ನ್ಯೂಸ್ ಅಂತ ಬರ್ತೀನಿ ನಾನು. ಯಾಕ ಇದು ನ್ಯೂಸ್ ಅಲ್ಲಿ ಐತಿ, ಯಾಕ ಪ್ರಸ್ತುತದಲ್ಲಿ ಐತಿ ಅನ್ನೋದನ್ನ ನೋಡೋದಕ್ಕ ಮುಂಚಿತವಾಗಿ ನಮಗೇನ್ ಬೇಕಲ್ರಿ, UNSO ಬೇಕು ಅಂತಂದ್ರೆ ಅದ್ರ ಇತಿಹಾಸ ತಗೊಳಮ್ರಿ ಸ್ವಲ್ಪ. ಹಿಂಗಂದ್ರೆ ಏನಪ್ಪಾ, ವಾಟ್ ಈಸ್ ದ UNSO? ನಿಮ್ಗೆ ಕ್ವಶನ್ ಬರೋದಾದ್ರಿ, ಓಕೆ ಇದನ್ನೆಲ್ಲ ಹೇಳಕ್ ಕುಂತಿರ್ ಬಿಡ್ರಿ ಸರ, ಮೊದ್ಲು ನನಗೆ ಅದ್ನ ಹೇಳ್ರಿ, ನಮಗೆ ಅದನ್ನ ಗೊತ್ತಿಲ್ಲ, ನಾವ್ ಇದನ್ನೆಲ್ಲ ತಗೊಂಡು ಏನ್ ಮಾಡಮ್ರಿ ಅನ್ನೋ ಒಂದು ಮನೋಭಾವ ಬರ್ತದ, ಹೌದಾ. ನೋಡ್ರಿ, ನಾನು ಅವಾಗ ಹೇಳಿದ್ನೆ UNO ಐತಿ. UNO ಒಳಗಡೆ ಇದು ಸಮತಿ ಏನಪ್ಪಾ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಅಂಗ, ಹೌದಾ. ಸೊ ಇವಾಗ ನಾವು UN ಐತೆ, ಜನರಲ್ ಕೌನ್ಸಿಲ್ ಅಂತ ಐತ್ರಿ, ಫಸ್ಟ್ ಜನರಲ್ ಕೌನ್ಸಿಲ್ ಅಂತ. ಅದಾದ ನಂತರ ಬರತಕ್ಕಂಥದ್ದು ಯಾವ್ದು ಹೇಳ್ರಿ,
ಯುನೈಟೆಡ್ ನೇಷನ್ಸ್ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್, ಹೌದಾ, ಸೆಕೆಂಡ್ ಒನ್. ಸೊ ಈ ಕೌನ್ಸಿಲ್ ಐತಲ್ರಿ, ಈ ಕೌನ್ಸಿಲ್ ಒಳಗಡೆ ನಮಗೆ ಇವೇನೇ ಒಳಗಡೆ ಟೋಟಲ್ ಎಷ್ಟು ಒಂದು ಚಾಪ್ಟರ್ ಬರ್ತಾವಪ್ಪ ಅಂತಂದ್ರೆ, ಚಾಪ್ಟರ್ಸ್ ನೋಡ್ರಿ ಇಲ್ಲಿ, ಹೌದಾ, 26 ಚಾಪ್ಟರ್ ಬರ್ತಾವ್ರಿ, 111 ಆರ್ಟಿಕಲ್ಸ್ ಬರ್ತಾವ್ರಿ. ನಾನು ಎದಕ್ಕೆ ಹೇಳಕ್ ಕುಂದಿನ ಅಂತಂದ್ರೆ, ಇದು ಆಲ್ ಆಸ್ಪಿರೆಂಟ್ಸ್ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಮುಖ್ಯವಾಗಿರ್ತಕ್ಕಂಥ ವಿಷಯ. ಅದಕ್ಕೆ ನಾನು ಸ್ವಲ್ಪ ಡೆಪ್ತ್ ಆಗಿ ಹೇಳಕ್ ಕುಂದಿನ್ರಿ. ಇನ್ನೂ ಬಹಳ ಡೆಪ್ತ್ ಆದ ಎಕ್ಸಾಮಿಗೆ ನಿಮ್ಗೆ ಓರಿಯಂಟೇಶನ್ ಅದು. ಸೊ ಇವಾಗ ನಾವು ಎಷ್ಟು ನೋಡಿದ್ವಿ, 26 ಅಧ್ಯಾಯಗಳು ಎಲ್ಲದವ್ರಿ, UN ಕೌನ್ಸಿಲ್ ಒಳಗಡೆ ಇದಾವ. ಎಷ್ಟು ಆರ್ಟಿಕಲ್ಸ್ ಅದಾವ, ವಿಧಿಗಳದಾವ, 111 ಆರ್ಟಿಕಲ್ಸ್ ಅದಾವ್ರಿ. ನೆನಪಿಡ್ರಿ, ಹೆಂಗ್ ಕ್ವಶನ್ ಕೊಡ್ತಾರಪ್ಪ ಅಂತಂದ್ರ, UNO ಒಳಗಡೆ, ವಿಶ್ವಸಂಸ್ಥೆ ಒಳಗಡೆ ಎಷ್ಟು ಅಧ್ಯಾಯಗಳದವ ಮತ್ತು ಆರ್ಟಿಕಲ್ಸ್ ವಿಧಿಗಳು ಎಷ್ಟದವ ಅನ್ನೋದನ್ನ ಯಾವ ರೀತಿಯಾಗಿ ಕೇಳ್ಬೋದ್ರಿ. ಯಾಕಪ್ಪ ಅಂದ್ರೆ ಈಗ ಎಕ್ಸಾಮ್ಗಳು ಹೆಂಗ್ ಬಂದವ್ರಿ, ಹೈ ರೀಡಿಂಗ್ ಅದಾವ, ಬಹಳ ಕ್ವಾಲಿಟಿ ಅದಾವ. ನೀವು ಸಮೇತ ಏನಾಗ್ಬೇಕ್ರಿ, ಕ್ವಾಲಿಟಿ ಎಜುಕೇಶನ್ ಬೇಕು ನಿಮಗೆ ಅಂತಂದ್ರೆ ನಿಮ್ಗೆಲ್ಲ ತಿಳ್ಕೊಬೇಕ್ರಿ. ಹೌದಾ, ನಾನು ಹೇಳೇನ್ರಿ ನಿಮ್ಗೆ ನೆಕ್ಸ್ಟ್ PPT ಹಾಕಿ ರೆಡಿ ಮಾಡಿ ಚಂದ ಅಂತ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯಾಕೊಂಡ್ರಿ. ಹಂಗಾಗಿ ಇನ್ನು ನಿಮ್ಗೆ ಹಲವಾರು ವಿಷಯಗಳು ಮಸ್ತ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ, ಬರ್ತದ್ರಿ ನಿಮಗೆ. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತ ಅವಾಗ ತೋರಿಸ್ತೀನಿ. ಇಲ್ಲಿ ಇನ್ನೊಂದೇನು ಬೆಸ್ಟ್ ಅಂದ್ರೆ, ಇಲ್ಲಿ ನಾನು ಎಕ್ಸ್ಪ್ರೆಷನ್ ಕೊಡಾಕ ಒಂದು ಅದು ಚೆನ್ನಾಗಿರುತ್ತೆ. ಬಟ್ ಈ PPT ರೆಡಿ ಮಾಡಿದಾಗ ಅಷ್ಟು ಇದಾಗಲ್ಲ. ಸೊ ಆದ್ರೆ ವಿಷಯ ಏನಾಗುತ್ತೆ ಇಲ್ಲಿ, ಬಹಳ ಮಸ್ತ್ ಸಿಗ್ತಾ ಇದ್ರಿ ನಿಮಗೆ, ನಾಲೆಡ್ಜ್ ಮಾತ್ರ ಬೆಂಕಿ. ಓಕೆನಾ, ನೋಡ್ರಿ ಈಗ ನಾವು ಎಷ್ಟದವ್ರಿ, 26 ಅಧ್ಯಾಯಗಳದ, 111 ಆರ್ಟಿಕಲ್ಸ್ ಅದಾವ. ಈಗ ಸೆಕ್ಯೂರಿಟಿ ಕೌನ್ಸಿಲ್ ಐತಲ್ರಿ, ಭದ್ರತಾ ಮಂಡಳಿ, ಹೌದಾ, ಇದು ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡದೆ ಹೋದ್ರಿ ಇದು. ಯಾಕಪ್ಪ ಅಂತಂದ್ರ ಇಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ, ನಾವು ಇಲ್ಲಿ ಎಷ್ಟು ರಾಷ್ಟ್ರಗಳು ನೋಡ್ರಿ, ಟೋಟಲ್ 193 ರಾಷ್ಟ್ರಗಳು ನೋಡಿದ್ರಿ. ಬಟ್ ಭದ್ರತಾ ಸಮಿತಿ ಒಳಗಡೆ ಎಷ್ಟದ್ರಿ, ಫಾರ್ ಎಕ್ಸಾಂಪಲ್ ಹೆಂಗ್ ಅನ್ಕೋಬೇಕಪ್ಪ ಅಂತಂದ್ರ, ಪಾರ್ಲಿಮೆಂಟ್ ಒಳಗಡೆ ಎಷ್ಟು ಜನ ಆಯ್ಕೆ ಆಗ್ತಾರ ಹೇಳ್ರಿ, 543, 45, ಹೌದಲ್ರಿ ಟೋಟಲ್ ಮೆಂಬರ್ಸ್, ಹೌದಾ. ಬಟ್ ನಾವು ಕ್ಯಾಬಿನೆಟ್ ಮೆಂಬರ್ಸ್ ಅಂತ ನೋಡ್ತೀವಿ, ಕ್ಯಾಬಿನೆಟ್ ಮೆಂಬರ್ಸ್ ಅಲ್ಲಿ ಎಷ್ಟು ಜನ ಇರ್ತಾರೆ ಹೇಳ್ರಿ, ಕಡಿಮೆ ಜನ ಇರ್ತಾರ. ಅದೇ ರೀತಿ ಆ ಕಡಿಮೆ ಜನ ಏನ್ ಮಾಡ್ತಾರ, ಈ ಇಡೀ ಆಡಳಿತವನ್ನು ನಿಭಾಯಿಸ್ತಾರ. ಅದೇ ರೀತಿಯಾಗಿ ಇಲ್ಲಿ ಭದ್ರತಾ ಸಮಿತಿ ಒಳಗಡೆ ಜಸ್ಟ್ ಫಾರ್ 15 ಮೆಂಬರ್ಸ್, ಏನ್ರಿ 15 ಮೆಂಬರ್ಸ್ ಅಂದ್ರ ಏನ್ರಿ, ಕಂಟ್ರೀಸ್ ಲೈಕ್ ದಟ್, ದೇಶಗಳು 15 ಪ್ರಮುಖ ದೇಶಗಳು ಇರ್ತಾವ್ರಿ. ಅದ್ರೊಳಗಡೆ 5 ಕಾಯಂ ಸದಸ್ಯತ್ವ ಹೊಂದಿರತಕ್ಕಂಥ ರಾಷ್ಟ್ರಗಳು ಇರ್ತವ, ಕಾಯಂ ಓಕೆನಾ. 5 ಕಾಯಂ ಸದಸ್ಯತ್ವ ರಾಷ್ಟ್ರಗಳು. ನಾನು ನಿಮ್ಗೆ ಅವಲೇ ಹೇಳಿದ್ನರಿ ಓದ್ ಕ್ಲಾಸ್ ಒಳಗಡೆ, ಇವೇನು ಹೇಳತ್ನಾಗ, ಅದನ್ನ ಯಾರು ನೋಡಿಲ್ಲ ಅವ್ರು ನೋಡ್ರಿ ಗೊತ್ತಾಗತ್ತಾ. ಅಲ್ಲಿ 5 ರಾಷ್ಟ್ರಗಳದವ್ರಿ. 5 ರಾಷ್ಟ್ರಗಳು ಯಾವ ನೋಡ್ರಿ, ಫಸ್ಟ್ ಒನ್ ಈಗ ತಿಳ್ಕೊಂಬಿಡ್ರಿ, ಮತ್ತೊಂದ್ಸಲ ಹೇಳ್ತೀನಿ. ಫಸ್ಟ್ USA, ಅಮೇರಿಕಾ, ಇಟ್ಸ್ ಲೈಕ್ ದಟ್. UK, ಫ್ರಾನ್ಸ್, ಅದಾದ್ಮೇಲೆ ಚೀನಾ, ಆಮೇಲೆ ಏನ್ ಹೇಳ್ರಿ, ರಷ್ಯಾ. 1, 2, 3, 4, 5 ಅದ್ ನೋಡ್ರಿ. ಈ 5 ರಾಷ್ಟ್ರಗಳಿದಾವ ಕಾಯಂ ಸದಸ್ಯತ್ವ ಹೊಂದಿರತಕ್ಕಂಥ ರಾಷ್ಟ್ರಗಳು ಭದ್ರತಾ ಸಮಿತಿ ಒಳಗಡೆ, ಹೌದಾ. 193 ರಾಷ್ಟ್ರಗಳು ಇದ್ರು ಸಮೇತ ಇವ್ರು ಮೇನ್ ಓಪನರ್ ಸರ್, ಇವ್ರು ಮೇನ್ ಇವ್ರು, ಹೌದಾ. ಇಲ್ಲಿ ಇನ್ನು 10 ರಾಷ್ಟ್ರಗಳಲ್ಲಿ ಸರ, ಈಗ 5 ಹೇಳಿದ್ರಿ ಸರ, ಇನ್ನು 10 ಮೆಂಬರ್ಸ್ ಹೆಂಗಪ್ಪ ಅಂತಂದ್ರೆ, ಇಲ್ಲಿ ಹೆಂಗಪ್ಪ ಅಂತ 10 ಮೆಂಬರ್ಸ್ ಪರ್ 2 years ನೋಡ್ರಿ. ಪ್ರತಿ 2 ವರ್ಷಕ್ಕೊಮ್ಮೆ 10 ರಾಷ್ಟ್ರಗಳೇನಾಗ್ತಾವ್ರಿ, ಭದ್ರತಾ ಸಮಿತಿಗೆ ನಾನ್ ಪರ್ಮನೆಂಟ್ ಮೆಂಬರ್ಸ್, ಹೌದಾ, ಅರೆಕಾಲಿಕವಾಗಿ ಆಯ್ಕೆ ಆಗ್ತಾರ್ರಿ. ನಾನ್ ಪರ್ಮನೆಂಟ್, ಇಲ್ಲಿ ನೋಡ್ರಿ ಕಾಯಂ ಸದಸ್ಯತ್ವ, ಇಲ್ಲಿ ಕಾಯಂ ಇಲ್ಲ ರೀ, ಎಷ್ಟು 2 years ಅಷ್ಟೇ. ನೀವು ಯಾರು 10 ರಾಷ್ಟ್ರಗಳು ಬರ್ತಾವ. ಇವಾಗ ನ್ಯೂಸ್ ಏನೈತಪ್ಪ ಅಂತಂದ್ರೆ, ನೆಕ್ಸ್ಟ್ 20 ನೋಡ್ರಿ ಇಲ್ಲಿ ಬರ್ದೀನಿ, 28, 29 ಅಲ್ಲಿ ಭಾರತ ಸಮಿತಿ ಏನಾಗಬೇಕು, ನಮಗೆ 10 ರಾಷ್ಟ್ರದೊಳಗಡೆ ನಾವೊಂದು ರಾಷ್ಟ್ರ ಆಗ್ಬೇಕು ಅನ್ನೋ ಒಂದು ಬೇಡಿಕೆ ಐತ್ರಿ, ಡಿಮ್ಯಾಂಡ್, ಹೌದಾ. ಅದನ್ನ ಏನ್ ಮಾಡಕ್ ಹೊಂತಾರ, ನ್ಯೂಯಾರ್ಕ್ ಒಳಗಡೆ ಮಿಸ್ಟರ್ ಜೈಶಂಕರ್ ಅವರು ಹೇಳಿದಾರ. ಇದು ನ್ಯೂಸ್, ಹೌದಾ. ಸೊ ಇದು ಯಾಕೆ ಹೇಳಿದಪ್ಪ ಅಂತಂದ್ರೆ, ಈಗ 10 ರಾಷ್ಟ್ರ ಎಷ್ಟು ವರ್ಷಕ್ಕೆ ಆಯ್ಕೆ ಆಗ್ತಾರ ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ನಿಮಗೆ ಜಸ್ಟ್ ಒಂದ್ ಲೈನರ್ ಕೊಡಲ್ರಿ ಯಾವಾಗ್ಲೂ ಕ್ವಶನ್ಗಳು. ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಐತು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಅವ್ರು ಎಲ್ಲಾನು ಕೊಟ್ಟಿರ್ತಾರ. ಅದಕ್ಕೆ ನಾವು ಸಮೇತ ಏನ್ ಹೇಳ್ರಿ, ಆಲ್ವೇಸ್ ಸಖತ್ತಾಗಿ ಅದಕ್ಕೆ ಪ್ರಿಪರೇಷನ್ ಮಾಡಿರ್ಬೇಕು, ಓಕೆನಾ. ಇದು ನಮಗೆ ಏನ್ ಹೇಳ್ರಿ, UNSC ದ ಒಂದು ಬ್ಯಾಕ್ ಗ್ರೌಂಡ್ ಹೆಂಗೆಲ್ಲ ಇತ್ತು ಅಂದ್ರೆ, ಇದಕ್ಕೆ ಏನೇನು ಆಯ್ಕೆ ಆಗ್ತಾರ, ಭದ್ರಾ ಸಮಿತಿ ಅಂತಂದ್ರೆ ಏನು, ಅದೇನ್ ಕೆಲಸ ಮಾಡುತ್ತಾ, ಹೌದಾ, ಏನ್ ಕೆಲಸ ಮಾಡುತ್ತೆ ಹೇಳ್ರಿ. ಇಡೀ ಏನನ್ನ ಕಂಟ್ರೋಲ್ ಮಾಡ್ತೀರಿ, ವಿಶ್ವಸಂಸ್ಥೆನ ಕಂಟ್ರೋಲ್ ಮಾಡ್ತದ. ವಿಶ್ವಸಂಸ್ಥೆ ಕಂಟ್ರೋಲ್ ಮಾಡುತ್ತಂದ್ರೆ ಇಂಡೈರೆಕ್ಟ್ಲಿ ಇಡೀ
ವರ್ಲ್ಡ್ ಏನ್ ಮಾಡ್ತಾ ಕಂಟ್ರೋಲ್ ಮಾಡ್ತಾರೆ. ಬಟ್ ಇಲ್ಲಿ ಸಮತೆ ಏನದವ್ರಿ ಒಂದಿಷ್ಟು ಆರ್ಗ್ಯುಮೆಂಟ್ಸ್ ಡಿಸ್ಆರ್ಗ್ಯುಮೆಂಟ್ಸ್ ಅದಾವ್ರಿ, ಅವು ಏನಂತ ನೆಕ್ಸ್ಟ್ ಹೇಳ್ತೀನಿ. ಅರ್ಥ ಆಯ್ತಲ್ರಿ? ಈಗ ಎಷ್ಟು ವರ್ಷಕ್ಕ? 2 ವರ್ಷಕ್ಕೆ ಮಾತ್ರ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಯ್ಕೆ ಆಗ್ತಾರ. ಓಕೆನಾ? ಸೊ ಇವಾಗ ನಾವು ನಮ್ದಲ್ರಿ. ಸೊ ಈಗ ಇನ್ನೊಂದು ನೋಡ್ರಿ, ಇಲ್ಲಿ ಬರ್ದೀನಿ ಸೈಡಿಗೆ ನೋಡ್ರಿ. ಫಸ್ಟ್ ನಾವ್ ಯಾವಾಗ ಆಯ್ಕೆ ಆಗಿದ್ದಪ್ಪ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ 2 years ಪೀರಿಯಡ್ ಯಾವಾಗಪ್ಪ ಅಂದ್ರೆ 1951 ಇಲ್ಲಿ ನೋಡ್ರಿ. ಇವಾಗ ಏನ್ ಡಿಮ್ಯಾಂಡ್ ಮಾಡಕ್ ಕುಂತೀವಿ ನಾವು 28-29ಗೆ ಡಿಮ್ಯಾಂಡ್ ಮಾಡಕ್ ಕುಂತೀವಿ. ಹೌದಾ? ನಾವು ಒಂದು ಭದ್ರತಾ ಮಂಡಳಿಗೆ ನಾವು ಸಮೇತ ಆಯ್ಕೆ ಆಗ್ಬೇಕು ಇಂಡಿಯಾದವರು ಅನ್ನೋದು. ಹೌದಾ? ಇಲ್ಲಿ ಆಯ್ಕೆ ಆಗಿದ್ರಿ. ನೆಕ್ಸ್ಟ್ ಇಲ್ಲಿಂದ ಫಸ್ಟ್ ಟೈಮ್ 8 ಸಲ ನಾವು ಇವಾಗ ಏನಾಗಿವ್ರಿ 1950 ಸ್ಟಾರ್ಟ್ ಆಗಿದ್ ನಮ್ ಜರ್ನಿ 8 ಸಲ ಸಮೇತ ಏನಾಗಿವ್ರಿ ನಾವು ಆಯ್ಕೆ ಆಗಿವಿ. ಅಂದ್ರೆ ಬೇರೆ ಬೇರೆ ಇಯರ್ ಒಳಗೆ ಆಯ್ಕೆ ಆಗಿವ್ರಿ. ನಾನು ಯಾಕ ಇಷ್ಟೇ ಬರ್ದಿನಪ್ಪ ಅಂದ್ರೆ ಓನ್ಲಿ ಫಸ್ಟ್ ಅಂಡ್ ಲಾಸ್ಟ್ ಯಾವ್ದ್ರೆ ನಾವು ಆಯ್ಕೆ ಆಗಿದ್ದು 8th. ಹೌದಾ? 8ನೇ ಸಲ ನಾವು 2021-22 ಒಳಗಡೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ಆಯ್ಕೆ ಆಗಿದ್ವಿ. ಅದೇ ರೀತಿ 28-29 ಒಳಗಡೆ ಆಯ್ಕೆ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ನ್ಯೂಸ್ ಐತಿ. ಎಲ್ಲಿರಿ? ಇಲ್ಲಿ ಕರೆಂಟ್ ಅಫೇರ್ಸ್ ಒಳಗಡೆ. ಇದು ಅರ್ಥ ಆಯ್ತಲ್ಲ ಇವಾಗ ಏನು ಮ್ಯಾಟರ್ ಅಂತ? ಓಕೆನಾ? ಇನ್ನೊಂದು ಇಲ್ಲೇ ಹೇಳ್ಬಿಟ್ಟು ನೋಡಿ, ಕೇಳ್ರಿ. ಇಲ್ಲಿ ನೋಡಿ, ನಾನು ಇಂಡಿಯಾ ಫೇಸ್ ತಜಕಿಸ್ತಾನ್ ಏಷ್ಯನ್ ಸೀಟ್ ಅಂತ ಬರ್ದೀನಿ. ಹೌದಾ? ಇಲ್ಲಿ ಏನಾಗಪ್ಪ ಅಂತಂದ್ರ ಈಗ ನೋಡ್ರಿ, ಈಗ ಏಷ್ಯಾ ಪೆಸಿಫಿಕ್ ಆಫ್ರಿಕಾ ಯುರೋಪ್ ಅಂತ ಕಂಟ್ರಿಗಳದ ಎಲ್ಲ ಅದಾವ್ರಿ. ರೀಸನ್ ಅದಾವ. ಹೌದಾ? ಪ್ರಾದೇಶಿಕ ಭಾಗಗಳಂತ ಅದಾವ. ಅಲ್ಲಿ ನಮ್ ಏಷ್ಯಾದೊಳಗಡೆ ತಜಕಿಸ್ತಾನ್ ಅಂತ ಒಂದು ರಾಷ್ಟ್ರ ಬರ್ತ್ರಿ. ಈ ಮೂಲ್ಯಾಗ ಬರ್ತಾರೆ. ನಮ್ ಭಾರತ ಇಲ್ಲ ಐತಪ್ಪ ಅಂತಂದ್ರ ಫಾರ್ ಎಕ್ಸಾಂಪಲ್ ಹಿಂಗ ತಜಕಿಸ್ತಾನ್ ಬರ್ತ. ಹೌದಾ? ಭಾರತ ಇಲ್ಲ ಇದ್ರಿ ಅಫ್ಘಾನಿಸ್ತಾನ್ ಕೇಳಲ್ಲ, ಅಫ್ಘಾನಿಸ್ತಾನ್ ಮೇಲ್ಗಳಿರ್ತಕ್ಕಂಥ ಈ ಕಡೆ ಚೀನಾ ಇದೆಲ್ಲ ರಷ್ಯಾ ಈ ಭಾಗದಲ್ಲಿ ಇರ್ತಕ್ಕಂಥ ತಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕಮೇನಿಸ್ತಾನ್ ಅಂತ ರಾಷ್ಟ್ರಗಳು ಬರ್ತವ್ರಿ. ಅಲ್ಲಿ ತಜಕಿಸ್ತಾನ್ ನಾವು ನೋಡ್ತೀವಿ. ಹೌದಾ? ತಜಕಿಸ್ತಾನದೊಳಗಡೆ ಒಂದು ಸಮಿಟ್ ಆಗೈತ್ರಿ. ಅದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಆ ಒಂದು ಗ್ರೂಪ್ ನ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಓಕೆನಾ? ಸೊ ಇದು ಏನ್ ಮಾಡಕ್ ಹೋಗತ್ತಪ್ಪ ಅಂದ್ರೆ ನಮಗೀಗ ಕಾಂಪಿಟೇಷನ್ ಕೊಡಕ್ ಹೊಂತೈತ್ರಿ. ಯಾರು? ತಜಕಿಸ್ತಾನದವರು. ಹಂಗಾಗಿ ನಮ್ ಡಿಮ್ಯಾಂಡಿಗೂ ಇವ್ರು ನಾವೆಲ್ಲರೂ ನೋಡಿ, ಈಗ ಇಂಡಿಯಾ ಆಗಿರ್ಬೋದು ತಜಕಿಸ್ತಾನ ಆಗೋದು, ನಾವ್ ಯಾವ ಒಂದು ಕಂಟಿನೆಂಟ್ ಒಳಗಡೆ ಹೇಳ್ರಿ ಏಷ್ಯಾ ಒಂದು ರಾಷ್ಟ್ರಗಳಿದೀವಿ. ಹಾಗಾಗಿ ನಮಗೆ ಕಾಂಪಿಟೇಷನ್ ಯಾರ್ದಾರ ಸದ್ಯ ಇಲ್ಲಪ್ಪ ಅಂದ್ರೆ ತಜಕಿಸ್ತಾನದರ ಅಂತ ಹೇಳಕ್ ಕುಂತಾರ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್. ಇವೆಲ್ಲ ನಾಳೆ ನಿಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇಷ್ಟು ಉದ್ದ ಕೊಟ್ಟಿರ್ತಾರ. ಇದ್ರೊಳಗೆ ಟಿಕ್ ಹಾಕಂದಾಗ ನಿಮ್ಗೆಲ್ಲ ನಾಲೆಡ್ಜ್ ಇದ್ರೆ ಮಾತ್ರ ಟಿಕ್ ಹಾಕ್ತಾರೆ. ಅದಕ್ಕೆ ನಾನು ಇಷ್ಟು ವಿಷಯಗಳನ್ನು ಹೇಳಕ್ ಕುಂತೀನಿ ಕರೆಂಟ್ ಅಫೇರ್ಸ್ ಒಳಗಡೆ. ವೆರಿ ಇಂಪಾರ್ಟೆಂಟ್. ಈಗ ನೀವ್ ಅಷ್ಟೇ ಕೇಳಬೇಡ್ರಿ, ಇದನ್ನ 4 ಮಂದಿಗೆ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರ ನಾ ಈಗ ಇನ್ನೊಂದು ಇಷ್ಟು ಹೇಳೋರ ಬೇರೆ, ನಂದು ಹೇಳೋ ರೀತಿಯನ್ನ ಬೇರೆ ಆಗತ್ತೆ. ಹೌದಿಲ್ರಿ? ಯಾಕಪ್ಪ ಅಂದ್ರೆ ನಿಮ್ಗೆ ಆಡೋ ಭಾಷೆದಾಗ ನಾನು ಯಾಕೆ ಒತ್ತು ಕೊಡದನಪ್ಪ ಅಂದ್ರಿ ನೀವು ಬೇಗ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕಷ್ಟೇ ರೀ. ಇಷ್ಟೆಲ್ಲ ಇಂಗ್ಲಿಷ್ನ ಬರೋದು ನಿಮ್ಗೆ ಯಾಕೆ ಕನ್ನಡ ಹೇಳಕ್ ಕುಂತೀನಿ ಅಂತಂದ್ರೆ ನಿಮ್ಗೆ ಇಂಗ್ಲಿಷ್ ಅರ್ಥ ಆಗಿರ್ಬೇಕು, ಅದ್ರ ಬಗ್ಗೆ ನೀವು ಇಂಗ್ಲಿಷ್ ಕಲ್ತಿರ್ಬೇಕು. ಅದೇ ರೀತಿ ನೀವು ವಿಷಯನೂ ಕಲ್ತಿರ್ಬೇಕು. ಹೌದಾ? ನಾಲೆಡ್ಜ್ ನಿಮ್ದು ಏನಾಗಿರ್ಬೇಕು, ಗ್ರೋತ್ ಆಗಿರ್ಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೇನ್ ಟಾಪಿಕ್. ಹೌದಾ? ನೋಡಿದ್ವಿ ನೋಡ್ರಿ, UNSC ಅಂದ್ರೆ ಏನಪ್ಪಾ ಏನಿಲ್ಲ ಅಂತ. ಇಲ್ಲಿ ನಾ ಈ ಸೈಡ್ ಬರ್ದೇನ್ರಿ ನೋಡ್ರಿ. ಈಗ ಚಾಪ್ಟರ್ಸ್ ಅಂತ ಅವಲ್ಲ ಹೇಳಿದೆ. ಸೊ ಇವಾಗ UNSC ಎಷ್ಟನೇ ಚಾಪ್ಟರ್ ಹೇಳ್ರಿ? 5ನೇ ಚಾಪ್ಟರ್ ಇದ್ರು. ಹೌದಾ? ಎಷ್ಟನೇ ಆರ್ಟಿಕಲ್ಸ್ ಅದಾವ್ರಿ? ಎಷ್ಟು ಆರ್ಟಿಕಲ್ಸ್ ಅದಾವಪ್ಪ ಅಂದ್ರೆ 23ರಿಂದ 32. ಇದು ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಭದ್ರತಾ ಮಂಡಳಿಯ ಆರ್ಟಿಕಲ್ಸ್ ವಿಧಿಗಳು 23ರಿಂದ ಸ್ಟಾರ್ಟ್ ಆಗಿ 32 ಅದಾವ್ರಿ. ಉಲ್ಟಾ ಪಲ್ಟಾ ರೀ. ಇಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ. ಉಲ್ಟಾ ಪಲ್ಟಾ ನೋಡ್ರಿ. ಈಗ 23 ಮತ್ತ ಈ ಕಡೆ 32. ವೆರಿ ಸಿಂಪಲ್. ಇಷ್ಟೇ ಅದಾವ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ವೀಟೋ ಅಧಿಕಾರ. ಹೌದಾ? ನಾನು ಹೇಳಿದ್ರೆ ವೀಟೋ ಪವರ್ಸ್ ಎಷ್ಟು ರಾಷ್ಟ್ರಗಳಿದಾವ ಅಂತ ಹೇಳಿದ್ನಿ. ಇಲ್ಲಿ 5 nations ಇದಾವ ಅಂತ ಹೇಳಿದ್ನ. ಆ ವೀಟೋ ಪವರ್ ಬಂದಿರತಕ್ಕಂತ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರ 27. ಅದೇ ರೀತಿಗೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇನ್ನು 10 ಮೆಂಬರ್ಸ್ ಯಾಡ ಹಾಕೊಂತಾರಲ್ರಿ, 2 years ಒಮ್ಮೆ ಆಯ್ಕೆ ಆಗ್ತಾರಲ್ರಿ. ಅದು ಎಷ್ಟನೇ ಆರ್ಟಿಕಲ್ ಮೂಲಕ ಅವರು ಪಾರ್ಟಿಸಿಪೇಟ್ ಮಾಡ್ತಾರಪ್ಪ ಅಂದ್ರೆ 32 ಆರ್ಟಿಕಲ್ ಮೂಲಕ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಟ್ಸ್ ಮಾಡ್ಕೇರಿ ಬುಕ್ ದಾಗ. ಇಟ್ ಇಸ್ ವೆರಿ ವೆರಿ, ನಾನು ಏನ್ ಬರ್ದಿನಿ ನೋಡ್ರಿ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೇ ಕರೆಂಟ್ ಅಫೇರ್ಸ್ ಅಷ್ಟೇ ಅಲ್ರಿ, ಅದರಿಂದ ಇರ್ತಕ್ಕಂಥ ವಿಷಯಗಳ ಸಮಾಧಿ ಏನ ಹಾಕೊಂತ ನಮಗೀಗ ಕವರ್ ಹಾಕೊಂತಾವ. ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿಗ ಇಂಡಿಯಾ ಏನ್ ಹೇಳಕೊಂತಪ್ಪ ಅಂತಂದ್ರ, ಇಂಡಿಯಾ ಆಲ್ವೇಸ್ ಆರ್ಗ್ಯೂಡ್ ದಟ್ ದ UNS fail to reflect today's geopolitics. ನಾನು ಹೇಳಿದ್ನಲ್ರಿ ಅವಾಗ ಹೇಳಿದ್ನ, ಆರ್ಗ್ಯುಮೆಂಟ್ಸ್ ಅದಾವ, ಇಲ್ಲಿ ಡಿಸ್ಆರ್ಗ್ಯುಮೆಂಟ್ಸ್ ಅದಾವ. ಹೌದಾ? ಪರ ಮತ್ತು ವಿರೋಧಗಳದಾವ. ಇವ್ರು ನಾವ್ ಭಾರತೀಯರು ಏನು ಆರ್ಗ್ಯುಮೆಂಟ್ ಮಾಡಕ್ ಕುಂತೀವಪ್ಪ ಅಂದ್ರ ಜಿಯೋ ಪೊಲಿಟಿಕ್ಸ್ ಒಳಗಡೆ UNSC ಅಂದ್ರೆ ಭದ್ರತಾ ಸಮಿತಿ ಫೇಲ್ ಹಾಕುಂತೈತಿ. ಯಾಕಪ್ಪ ಅಂತ ನೋಡ್ರಿ, ಫಾರ್ ಎಕ್ಸಾಂಪಲ್ ಏನ್ ಹಾಕುವಂತ ಇಡೀ ಜಗತ್ತೊಳಗಡೆ
ಇಡೀ ಪ್ರಪಂಚದ ಒಳಗಡೆ ಯುದ್ಧ ಹಾಕುಂತವ್ರಿ. ಟ್ರಂಪ್ ಮತ್ತೆ ಇರಾನ್ ಇಸ್ರೇಲ್ ವಾರ ಆಗುವಂತ, ಅದರಿಂದ ನಮಗೆ ಗ್ಯಾಸು, ಅಲ್ಲಿರ್ತಕ್ಕಂತ ಆಯಿಲು, ಹೌದಾ, ಹೌದು, ಕ್ರೂಡ್ ಆಯಿಲ್ ಎಷ್ಟು ಬೆಲೆ ಜಾಸ್ತಿ ಹಾಕುಂತೈತ್ರಿ, ಹೌದಲ್ರಿ. ಆ ಬೆಲೆಯಿಂದ ಮತ್ತೆ ಉಕ್ರೇನು ರಷ್ಯಾ ವಾರ್, ಹೌದಾ, ಇದರಿಂದ ಏನ್ ಹಾಕುಂತ ನೋಡ್ರಿ. ಈಗ ಉಕ್ರೇನ್ ರಷ್ಯಾ ವಾರ್ ಅಂದ್ಗಡೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ರಷ್ಯಾದಾರ, ರಷ್ಯಾ ಇಲ್ಲಿದಾರ ಭದ್ರತಾ ಸಮಿತಿ ಒಳಗಡೆ US ಒಳಗಿರ್ತ ಇದು ಸೆಕ್ಯೂರಿಟಿ ಕೌನ್ಸಿಲ್ ಒಳಗಿರ್ತಕ್ಕಂತ ಒಂದು ರಾಷ್ಟ್ರ ಯಾವ್ದು ಹೇಳ್ರಿ, ಅಮೆರಿಕ. ಅವ್ರ ಸಮ್ಮತಿ ಏನ್ ಮಾಡ್ಕೊಂತಾರೆ, ಯುದ್ಧ ನಿರತವಾಗ್ಯಾರ. ಇವ್ರೆಲ್ಲರೂ ಹಿಂಗ ಆದಾಗ ಜಿಯೋ ಪಾಲಿಟಿಕ್ಸ್ ಒಳಗಡೆ ಏನ್ ಹಾಕೊಂಡೈತೆ ಹೇಳ್ರಿ, ಜಿಯೋ ಪಾಲಿಟಿಕ್ಸ್ ಡೆಫಿನೆಟ್ಲಿ ಫೇಲ್ ಹಾಕೊಂತ ಹೇಳ ಇಲ್ಲ ಐತ್ರಿ. ರಿಯಾಲಿಟಿ ಇದು, ರಿಯಾಲಿಟಿ ಹೆಂಗಪ್ಪ ಅಂದ್ರ ಇನ್ಫ್ಲೂಯೆನ್ಸ್ ಮಾಡುತ್ತಂದ್ರೆ, ಯಾಕಪ್ಪ ಅಂದ್ರೆ ಅದೇ ರಿಯಲಿಸಮ್ ಅಂತ ಈ ರೀತಿ ಆಗಿರ್ತದ. ಇದು ಮ್ಯಾಟ್ರ್ ಜಿಯೋ ಪಾಲಿಟಿಕ್ಸ್ ಅಂದ್ರೆ. ಅರ್ಥ ಆಯ್ತಲ್ರಿ? ಜಿಯೋ ಪಾಲಿಟಿಕ್ಸ್ ಅಂದ್ರೆ ನೋಡ್ರಿ, ಜಿಯೋ ಅಂದ್ರೆ ಏನ್ರಿ, ಭೂಗೋಳ ರಾಜಕೀಯ, ಹೌದಾ. ಈ ಒಂದು ಪಾಶ್ಚಿಮಾತ್ಯ ರಾಜಕಾರಣ ಬೇರೆ, ಹೌದಾ, ಈಸ್ಟ್ ರಾಜಕಾರಣ ಬೇರೆ. ಈ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಯಾವಾಗ ಹೇಳಿದ್ನು ಉಕ್ರೇನು ರಷ್ಯಾ ಅಂತ, ಹೌದಾ. ಇಲ್ಲಿ ಮಿಡಲ್ ಈಸ್ಟ್ ಕಂಟ್ರಿ ಒಳಗೆ ಒಂದು ಏನಾಗುವಂತಿ ಕಾನ್ಫ್ಲಿಕ್ಟ್ ನೀಡಾಕುವಂತಿ, ಹೌದಾ. ಇವೆಲ್ಲ ಏನಾಗ್ತಾವ್ರಿ, ಜಿಯೋ ಪಾಲಿಟಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಇದರಿಂದ ಏನಾಗುವಂತಿ UNSC ಏನಾಗುವಂತಿ ಫೇಲ್ ಆಗುವಂತಿ. ಅದಕ್ಕೆ ಇಂಡಿಯಾದ ಏನ್ ಮಾಡಕುಂತ ನೋಡ್ರಿ, ನೆಕ್ಸ್ಟ್ ಲೈನ್, ಇಂಡಿಯಾ ಡಿಮ್ಯಾಂಡ್ ಫಾರ್ ಪರ್ಮನೆಂಟ್ UNSO ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್, ಹೌದಾ. ನೀವೆಲ್ಲರೂ ಏನ್ ಮಾಡಕ್ ಕುಂತೀರಿ, ನಿಮ್ಮ ಸ್ವಾರ್ಥವನ್ನು ನೋಡ್ಕೊಳಕ್ ಕುಂತೀರಿ. ನಿಮ್ಗೆ ಏನ್ ಚೋರ್ ಅನ್ನೋ ಚೆನ್ನಾಗ್ ಸಿಕ್ಕೈತ್ರಿ, ನಿಮ್ಗೆಲ್ಲ ಒಂದು ಸ್ಥಾನ, ದೊಡ್ಡ ಮಟ್ಟ ಸ್ಥಾನದಾಗ ಇದ್ದೀರಿ, ಬಟ್ ನೀವು ಕೆಲಸ ಮಾಡಬೇಡ್ರಿ, ಹೌದಾ. ನಿಮ್ಮ ಒಂದು ಫೇವರ್ ನೋಡಕ್ ಕುಂತೀರಿ. ನಿಮ್ಗೆ ಏನ್ ಅದರಿಂದ ಲಾಭ ಆಗುತ್ತಾ, ವಾಟ್ ಈಸ್ ಬೆನಿಫಿಟ್, ವಾಟ್ ಈಸ್ ಪ್ರಾಫಿಟ್, ಅದನ್ನ ನೀವು ನೋಡಕ್ ಕುಂತೀರಿ ಹೊರತಾಗಿ ನೀವೇನು ಫಾಲೋ ಮಾಡಕ್ ಕುಂತಿಲ್ಲ. UNO ನ ಫಾಲೋ ಮಾಡಕ್ ಕುಂತಿಲ್ಲ, ವಿಶ್ವಸಂಸ್ಥೆ ನೀವು ಫಾಲೋ ಮಾಡಕ್ ಕುಂತಿಲ್ಲ. ನಿಮ್ಮ ಒಂದು ವ್ಯವಹಾರ ನೋಡಕ್ ಕುಂತೀರಿ ನೀವು ಅಂತ ಇಂಡಿಯಾ ಏನ್ ಮಾಡಾಕು ಅಂತ ಹೇಳಕ್ ಅಂತಿ. ಮತ್ತೆ ಇಂಡಿಯಾ ಡಿಮ್ಯಾಂಡ್ ಏನೈತ್ರಿ, ಇದೈತಿ. ಯಾಕಪ್ಪ ಅಂದ್ರೆ ನಾವು ಏನಾದ್ರೂ ಭಾರತೀಯರು, ಹೌದಾ, ಫಿಫ್ತ್ ಐತ್ರಿ, 6th 6ನೇ ಒಂದು ರಾಷ್ಟ್ರ ಆಗಿ ಓದಿವಪ್ಪ ಅಂತಂದ್ರೆ ಇಡೀ ಜಗತ್ತಿಗೆ ಏನಾಗುತ್ತೆ, ಅದು ಬಹಳ ಮಹತ್ವಪೂರ್ಣದು. ಅದಕ್ಕೆ ಹೇಳ್ರಿ ಯಾರಪ್ಪ ಅಂದ್ರೆ ಜೈಶಂಕರ್ ಅವರು ವಸುದೈವ ಕುಟುಂಬಕಂ, ಜಗತ್ತು ಒಂದು ಕುಟುಂಬ ಅಂತ ನೋಡ್ರಿ ಅನ್ನೋದಕ್ಕ ವಿಷನ್ ರೀ ಅದು. ನೋಡ್ರಿ ನಮ್ಮಲ್ಲಿ ಆ ವಿಷನ್ ಐತಿ, ಹೌದಾ. ಇವ್ರು ನೋಡ್ರಿ ಇಲ್ಲಿ ಬಾಂಬ್ ಹಾಕಕ್ ಕುಂತಾರ, ಅವ್ರು ನೋಡಿ ಇವ್ರ ಮ್ಯಾಗ ಬಾಂಬ್ ಹಾಕಕ್ ಕುಂತಾರ. ನೋಡ್ರಿ ಇಲ್ಲಿ ಎಷ್ಟು ಮೊನ್ನೆ ಒಂದ್ ದಿನದಾಗ ಹೇಳ್ರಿ, ಒಂದೇ 24 hours ಒಳಗಡೆ ಮಿನಿಮಮ್ 100 ಅಬೋವ್ ಇಂಡಿಯಾ ಇದು US ಏನ್ ಮಾಡೈತ್ರಿ, ಇರಾನ್ ಮ್ಯಾಗ ದಾಳಿ ಮಾಡೈತಿ, ಹೌದಾ. ಇವೆಲ್ಲ ಯಾಕಪ್ಪ ಅಂತಂದ್ರ ಅವ್ರವ್ರ ಫೇವರ್ ನೋಡಕ್ ಕುಂತಾರ್ರಿ. ರೆಸ್ಯೂಮ್ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರು, ಇನ್ನೂ ಚೇಂಜ್ ಆಗವಲ್ತು, ಹೌದಾ. ಅವ್ರು ಬಿಡವಲ್ರು. ಏನ್ ಒಂದಿಂದ ಹೋಗಿ ಮುಡೂರವನ್ನ ಎತ್ತಕ್ಕೆ ಬಂದಾರಿ ಹೋಗಿ, ಹೌದಾ. ಎತ್ತಕ್ಕೆ ಬಂದು ಟ್ರಂಪ್ ಮಾಡಿದ್ ನೋಡ್ಬೇಕ್ರಿ, ಮಾಡಿಬಿಟ್ಟೆ ನಾನಂತ. ಇಲ್ಲಿ ಇರಾನ್ನರ್ ಬಗ್ಗವಲ್ರಿ, ಯಾಕಪ್ಪ ಇರಾನ್ ಸ್ಟ್ರಾಂಗ್ ಐತ್ರಿ, ಹೌದಿಲ್ರಿ. ಅಲ್ಲಿ ವೀಕ್ ಇತ್ತು ವೆನಿಜುವೆಲಾ. ನೋಡ್ರಿ ವೆನಿಜುವೆಲಾ ಐತಲ್ರಿ, ಆಯಿಲ್, ನಾನು ಏನ್ ಹೇಳಿ ಕ್ರೂಡ್ ಆಯಿಲ್ ಅಂತ ಹೇಳಿ ನೋಡ್ರಿ, ಎಷ್ಟು ರಿಸರ್ವೇಶನ್ ಐತಿ ಅಲ್ಲಿ. ರಿಸರ್ವ್ ಐತಿ, ಸಾರಿ, ಹೌದಾ. ಅಷ್ಟು ಏನೈತಿ, ಅದಕ್ಕೋಸ್ಕರನೇ ಅಮೆರಿಕದ ಕಣ್ಣಲ್ಲಿ ಬಿತ್ರಿ, ಅದ್ರ ಇವಾಗ ಬಿತ್ತು. ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದ್ರೆ ಫೇವರ್, ಯಾಕೆ ಅವ್ರವ್ರ ಫೇವರ್ ಪ್ರಾಫಿಟ್ ನೋಡಕ್ ಕುಂತಾರ. ಇದಕ್ಕೆ ಈ ಪ್ರಾಫಿಟ್ ನೋಡಿದ್ರೆ ಏನಾಗುವಂತ್ರಿ, ವಿಶ್ವಸಂಸ್ಥೆ ಅದ್ರ ಒಂದು ಬೆಲೆ ಕಳ್ಕೊಳಕ್ ಕುಂತೈತಿ, ಹೌದಲ್ರಿ. ನಾನು ನೋಡಿದ್ ಬಹಳ ಮಂದಿ ಏನನ್ನ ಕುಂತಾರಪ್ಪ ಅಂತಂದ್ರೆ, ಬಿಟ್ಬಿಡ್ರಿ ಇವೇನ ಬೇಕಾಗಿಲ್ಲ ನಮಗೆ. ಇಂಡಿಯಾನ ಏನ್ ಮಾಡ್ಬೇಕ್ರಿ, ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ಲಿ, ಅದರಿಂದನೇ ಜಗತ್ತಿಗೆ ಉದ್ಧಾರ ಮಾಡಮ್ರಿ, ಇವ್ರು ಕೂಡ ಹೋಗೋದ್ ಬೇಡ ಅಂತ ಬಹಳ ಮಂದಿ ಆರ್ಗ್ಯುಮೆಂಟ್ ಮಾಡಕ್ ಕುಂತಾರ್ರಿ. ಯಾಕಪ್ಪ ಅಂದ್ರೆ ಅವ್ರು ಮಾಡೋ ಕೆಲ್ಸಗಳು ಹೆಂಗದ ನೋಡ್ರಿ, ಹಿಂಗದವ್. ನಿಮ್ಗೆ ಯಾಕೆ ಆಡು ಭಾಷೆ ಯಾಕೆ ಹೇಳಕ್ ಕುಂತೀನಿ ಅಂತಂದ್ರ, ಈ ಬದ್ಲಿ ಯಾವ್ದಾರು ನೋಡ್ರಿ ಇದೇ ಮ್ಯಾಟ್ರ್ ಹೇಳ್ತದ, ಬಟ್ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಅರ್ಥ ಆಗೋದ್ ಬಹಳ ಇಂಪಾರ್ಟೆಂಟ್. ಎಷ್ಟು ನಮ್ಮ ಹತ್ರ ಜ್ಞಾನ ಐತಿ, ವಿದ್ಯೆ ಐತಿ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ. ಮುಂದೆ ಕುಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರಿಗೆ ಅರ್ಥ ಆಗಿ ಹೇಳ್ತೀವಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ಒಬ್ರು ಹೇಳ್ತಾರೆ. ಹಿಂಗ ಓಕೆನಾ. ನೆಕ್ಸ್ಟ್ ನೋಡ್ರಿ, ಇದ್ರ ಒಳಗಡೆ ನಮ್ದು ಏನ್ ವಿಷನ್ ಐತಿ ಅನ್ನೋದ್ರ ಬಗ್ಗೆ ಹೇಳಕ್ ಕುಂತಾರ ನೋಡ್ರಿ. ಇಲ್ಲಿ ನೋಡಿ, ಇಂಡಿಯಾಸ್ ಥೀಮ್ ಆಫ್ UNSC ಕಂಪೈನ್ ಈಸ್ ಶಾಂತಿ. ಏನ್ ಮಾಡಕ್ ಕುಂತಾದ್ರಿ, ಈ ಒಂದು ಥೀಮ್ ಇಟ್ಟಾದ್ರಿ, ಶಾಂತಿ ಅನ್ನೋದು. ನೋಡ್ರಿ ಪೀಸ್. ಯಾಕಪ್ಪ ಅಂದ್ರೆ ಇಲ್ಲಿ ಗದ್ಲ ಹಾಕೊಂಡಂತ, ಇಲ್ಲಿ ಬಡ್ಡಿ, ಇಲ್ಲಿ ಬಡ್ಡಿ, ಎರಡು ಕಡೆ ಬಡ್ಡಿ. ಆ ಕಡೆ ಅವಾಗ ಟ್ರಂಪ್ ನೋಡ್ರಿ ಒಂದ್ಸಲ ಡೆನ್ಮಾರ್ಕ್ ನಮ್ದಂತಾನ, ವೆನಿಜುವೆಲಾ ದಾಳಿ ಮಾಡ್ತಾನ, ಹೌದಾ. ಇನ್ನೊಂದ್ ಸ್ವಲ್ಪ ತಡ್ರಿ, ಯಾರ ಮ್ಯಾಗ ದಾಳಿ ಮಾಡ್ತಾನ ಗೊತ್ತಾಗಲ್ಲ, ಹೌದಿಲ್ರಿ. ಇತ್ತೀಚೆಗೆ ಇರ್ತಕ್ಕ USA ಡಿಪೆಂಡ್ ಆಗಿರ್ತಕ್ಕಂಥ ಜಪಾನ್ ಸಮೇತ ಏನ್ ಮಾಡಕ್ ಹೋದ್ರಿ, ಇವಾಗ ಆಯುಧಗಳಿಗೆ ತಮ್ಮ ಒಂದು ಬಜೆಟ್ ಒಳಗೆ ಸಮೇತ ಇಂತಿಷ್ಟು ಅಂತ ಅಮೌಂಟ್ ನ ಮೀಸಲಿಡಾಕ್ ಹೊಂದೈತಿ, ಹೌದಾ. ತೈವಾನ್ನ ಸಪೋರ್ಟ್ ಮಾಡ್ತೀನಿ ಅಂದಿರ್ತಕ್ಕಂಥ ಅಮೆರಿಕ ಸಮೇತ ಏನ್ ಮಾಡಕ್ ಹೊಂದ್ರಿ, ತೈವಾನ್ನ ಬಿಟ್ಟು ಮತ್ತೆ ಚೀನಾದ ಕೂಡ
ಫ್ರೆಂಡ್ಶಿಪ್ ಬೆಳ್ಸಕ್ ಅಂತ ಹಿಂಗ ಆದಾಗ ಟ್ರಸ್ಟ್ ಎಲ್ಲ ಇದ್ರಿ, ನಂಬಿಕೆ ಎಲ್ಲಿ ಉಳಿಸಂತ್ರಿ ಅಂತಾರಾಷ್ಟ್ರೀಯ ಮಟ್ಟದೊಳಗ ಎಲ್ಲ ಏನಾಗಕುಂತಾವ್ರಿ, ಕ್ವಶನ್ ಬರಾಕುಂತಾವ್ರಿ. ದಟ್ ಈಸ್ ಮ್ಯಾಟರ್. ಹೌದಾ, ಈ ರೀತಿ ವರ್ಲ್ಡ್ ಪಾಲಿಟಿಕ್ಸ್ ನಡ್ಯಾಕುಂತೈತಿ ಹಿಂಗ. ನೆಕ್ಸ್ಟ್ ನೋಡ್ರಿ, ಈಗ ಏನ್ ಹೇಳ್ತಿದ್ನಲ್ಲ, ಏನು ಟೀಮ್ ಅಪ್ಪ ನೋಡ್ರಿ, ಸೆಕ್ಯೂರಿಂಗ್ ದೆನ್ ಹೋಲಿಸ್ಟಿಕ್ ಅಂಡ್ ಅಡ್ವಾನ್ಸ್ಮೆಂಟ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಸೆಕ್ಯೂರಿಂಗ್ ಅಂದ್ರೆ ಸುರಕ್ಷತೆ. ಹೌದಾ, ನಿಮಗೆ ಸುರಕ್ಷತೆ ಬೇಕು, ಅದು ಯಾವ ವಿಷಯದನ್ನ ಆಗಿರ್ಬೋದು, ಒಂದು AI ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಆಯಿಲ್ ವಿಷಯ ಆಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ವಿಷಯ ಆಗಿರ್ಬೋದು, ಹೌದಾ, ನಿಮ್ಮ ಟ್ರಾನ್ಸ್ಪೋರ್ಟ್ ವಿಷಯ ಆಗಿರ್ಬೋದು, ಹೌದಾ, ಸೆಕ್ಯೂರಿಟಿ ಇರಬೇಕು ಫಸ್ಟ್. ದೆನ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ವಿಕಾಸನ ಇರ್ಬೇಕ್ರಿ, ಸಮಗ್ರವಾಗಿರ್ತಕ್ಕಂಥ ವಿಕಾಸನ ಇರ್ಬೇಕು. ಅಂದಾಗ ಮಾತ್ರ ಏನಾಗತ್ರಿ, ಅಭಿವೃದ್ಧಿ ಆಗ ಸಾಧ್ಯ ಅಂತ ಏನ್ ಹೇಳ್ತಾರಪ್ಪ ಅಂದ್ರ ಥೀಮ್ ಐತ್ರಿ, ಇಂಡಿಯಾ ಥೀಮ್ ಇದು. ದೆನ್ ಅದಾದ್ಮೇಲೆ ಅಡ್ವಾನ್ಸ್ಮೆಂಟ್ ಅಪ್ಪ ಅಂದ್ರ ತಾಂತ್ರಿಕತೆಯನ್ನು ಬಳಸ್ಕೊಂಡ್ರಿ, ಅಂದ್ರೆ ಟೆಕ್ನಾಲಜಿ ಬೆಳೆಸ್ಕೊಂಡು ಏನ್ ಮಾಡ್ಬೇಕು, ನಾವು ಎಲ್ಲರೂ ಇಡೀ ಜಗತ್ತಿನಾದ್ಯಂತ ಬೆಳಿಬೇಕು ಅನ್ನೋದು ನಮ್ಮ ದೇಶದ ವಿಷನ್ ಐತಿ. ಇದನ್ನ ಏನ್ ಮಾಡಕ್ ಥೀಮ್ ಹೇಳಕ್ ಅಂತ ನೋಡ್ರಿ. ನೆಕ್ಸ್ಟ್ ನಾರ್ಮ್ಸ್ ಅಂತ ಹೇಳ್ಯಾರ, ನೆಕ್ಸ್ಟ್ ಟ್ರಸ್ಟ್ ಅಂತ ಹೇಳ್ಯಾರ, ಇಂಟೆಗ್ರಿಟಿ ಅಂತ ಹೇಳ್ಯಾರ. ನೋಡ್ರಿ, ಸಮಗ್ರತೆ ಇಂಟೆಗ್ರಿಟಿ ಅಂತಂದ್ರೆ, ಸಮಗ್ರತೆ ಅಂದ್ರೆ ನಿಮ್ ದೇಶ ಅಷ್ಟೇ ಅಲ್ರಿ, ಇಡೀ ಜಗತ್ತು ಬಂತು ಇಲ್ಲಿ. ಒಂದ ಟ್ರಸ್ಟ್ ಅನ್ನ ನಾವಲ್ಲಿ ಹೇಳಿದ್ನ, ಟ್ರಸ್ಟ್ ಏನಾಗುವಂತ್ರಿ, ಕೆಳಗ್ ಬೀಳಾಕುಂತೈತಿ, ನಂಬಿಕೆ ಇಡೀ ಜಗತ್ತೊಳಗಡೆ ಕೆಳಗ್ ಬೀಳಾಕುಂತ. ಇಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಾಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರ, ಏನು ಟ್ರಸ್ಟ್ ನ. ಹೌದಾ, ಅದೇ ರೀತಿ ಇಲ್ಲಿ ನಾರ್ಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ರೂಲ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ದಟ್ ದ ಪೀಪಲ್, ಆರ್ಗನೈಸೇಷನ್ಸ್ ಆರ್ ಕಂಟ್ರೀಸ್ ಆರ್, ನೋಡ್ರಿ ನೆಕ್ಸ್ಟ್, ಅಕ್ಸೆಪ್ಟ್ ಟು ಫಾಲೋ. ಏನ್ ಮಾಡಕ್ ಕುಂತಾರ್ರಿ ಇಲ್ಲಿ ನಾರ್ಮ್ಸ್ ಅಪ್ಪ ಅಂತಂದ್ರ ಮಾನದಂಡಗಳು, ಹೌದಾ, ರೂಲ್ಸ್ ಗಳು, ನಿಯಮಗಳು ಇಡೀ ಜಗತ್ತೊಳಗೆ ಇರಬೇಕು. ಅವನ್ನ ನೀವು ಯಾರು ಏನ್ ಮಾಡಂಗಿಲ್ರಿ, ಕ್ರಾಸ್ ಮಾಡಂಗಿಲ್ಲ. ಬಟ್ ಇಲ್ಲಿ ನೋಡ್ರಿ, ಈ ನೀವು ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ ಇರ್ತಕ್ಕಂಥ ಇಬ್ರು ಅಂತಾರ, ಈ ಕಡೆ ಯಾರೇ ರಷ್ಯಾ ಏನ್ ಮಾಡ್ರಿ ಕೇಳಾರ ಯಾರಿಲ್ಲ, ಚೀನಾ ಏನ್ ಮಾಡ್ರಿ ಕೇಳಾರ ಯಾರಿಲ್ಲ, ಅಮೆರಿಕ ಏನ್ ಮಾಡ್ರಿ ಕೇಳಾರಿಲ್ಲ. ಈಗ ಏನ್ ಮಾಡ್ತಾರಿ, ಈಗ 5 ಜನ ಅದಾರಿ ಇವ್ರು 5 ಜನ ಬಾರಿ ಶಾಣ್ಯಾರ ಇವ್ರು. ಹೌದಾ, US ಆಗಿರ್ಬೋದು, ಇವ್ರೆಲ್ಲಾರ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಅವ್ರನ್ನ ತಗೊಂಡ್ರಿ ಅನ್ಕೊಂಡ್ಬಿಡ್ರಿ, ಅವ್ರೇ ಓಕೆನಾ, ಏನ್ ಮಾಡಾಕೊಂತಾರಿ, ಈ ತರ ಒಂದ್ ಮಾಡಾಕೊಂಡನಪ್ಪ ಅಂತಂದಾಗ ಒಂದ್ಸಲ ಇದು ಹೇಳ್ತಾನ್ರಿ, ಸುಮ್ಕಿದ್ದಾಗ ಅವಾಗ ಇದೆಲ್ಲ ಹೇಳ್ಬೇಕ್ರಿ. ಹೌದಾ, ಇವ್ರೇನ್ ಮಾಡ್ತಾರ, ಇರ್ಬಿಡಪ್ಪ ಏನು ಮಾಡ್ಕೊಂತ ಅಂತ. ಆಮೇಲೆ ಚೀನಾ ಸ್ಟಾರ್ಟ್ ಮಾಡುತ್ತೆ, ಚೀನಾ ಸ್ಟಾರ್ಟ್ ಮಾಡಿದ ಅನ್ಕೇಶಿ ರಷ್ಯಾ ಸ್ಟಾರ್ಟ್ ಮಾಡ್ತಾ, ರಷ್ಯಾ ಚೀನಾ ಸ್ಟಾರ್ಟ್ ಮಾಡೋ ಅನ್ಕೇಶಿ ಅಮೆರಿಕ ಸ್ಟಾರ್ಟ್ ಮಾಡುತ್ತೆ. ಅಮೆರಿಕ ಏನ್ ಮಾಡ್ತಾರೆ, ನೀವ್ ಮಾಡಾಕುಂದ್ರ ನಾವು ಅವ್ರು ಮಾಡ್ಕೊಂಡ್ರಿ ಇವ್ರು. ಇಲ್ಲಿ ಏನ್ ಮಾಡ್ತಾರೆ, ಇವರೇ ಇಲ್ಲಿ ಗದ್ಲ ಮಾಡಾಕುಂತಾಗ ಇಲ್ಲೆಲ್ಲಿ ಫೀಸ್ ರೀ, ಇಲ್ಲೆಲ್ಲಿ ಇನ್ನು ಶಾಂತಿ ಎಲ್ಲಿ, ಜಗತ್ನ ಉಳಿಯಕ್ಕಾಗತ್ತ? ಇದನ್ನ ಸ್ಥಾಪನೆ ಮಾಡಿದ್ದ ಮೇನ್ ಉದ್ದೇಶನೇ ಅದು. ಬಟ್ ಈಗ ಏನ್ ಹಾಕೋಣತಪ್ಪ ಅಂದ್ರೆ ಇದೇ ಹಾಕೋಂತೆ. ಅದಕ್ಕೆ ಇಂಡಿಯನ್ ಥೀಮ್ ನೋಡ್ರಿ, ಈಗ ಹೇಳಿದ್ನಲ್ಲ ಇಂಡಿಯನ್ ಥೀಮ್ ವಿಷನ್, ಹೌದಾ, ಒಂದು ಘೋಷವಾಕ್ಯ ದೇಹವಾಕ್ಯ ಏನದವ್ರಪ್ಪ ಅಂತಂದ್ರ ನೀವೆಲ್ಲರೂ ಇಡೀ ಜಗತ್ತಿನಾಗ ಇರ್ತಕ್ಕಂಥ ಜನಗಳು, ಪ್ರಜೆಗಳು, ಸಂಘಟನೆಗಳು, ಹೌದಾ, ಎಲ್ಲರೂ ಏನ್ ಮಾಡ್ಬೇಕ್ರಿ, ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರು. ತಿನ್ನದಾದ್ಮೇಲೆ ಟ್ರಸ್ಟ್ ಇರ್ಬೇಕ್ರಿ, ಎಲ್ಲರ ಮಧ್ಯೆ ಒಂದು ಸಹಕಾರ, ಸಂಬಂಧ, ನಂಬಿಕೆ, ವಿಶ್ವಾಸ ಬೆಳೆಸ್ಬೇಕು ಪ್ರಪಂಚದಾದ್ಯಂತ ಪ್ರತಿಯೊಂದು ರಾಷ್ಟ್ರಗಳೊಳಗಿರ್ಬೋದು. ಫಾರ್ ಎಕ್ಸಾಂಪಲ್ ಆಫ್ರಿಕನ್ ಯೂನಿಯನ್ ಅಂತ ಬರ್ತಾರೆ 2002, ಹೌದಾ, ಅದಕ್ಕಿಂತ ಮುಂಚೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಯನ್ ಅಂತ ಇರ್ತದ 1963 ಒಳಗಡೆ ಸ್ಥಾಪನೆ ಆಗತ್ರಿ. ಹೌದಾ, ಅದಾಗಿರ್ಬೋದು. G20 ಆಗಿರ್ಬೋದು, ನಾವು G20 ಸಭೆ ಮಾಡಿದಿರಿ, ಹೌದಿಲ್ರಿ. G20 ಒಳಗೆ 20 ರಾಷ್ಟ್ರಗಳದಾವ, G20 ಅಂತ ಅದಕ್ಕೆ ಇಟ್ಟಿವಿ. ಹೌದಾ, ಅಂತ ಒಂದು ನಾವು ಮತ್ತೆ ಬ್ರಿಕ್ಸ್ ಆಗಿರ್ಬೋದು, ಇದ್ರೊಳಗಡೆ ಎಷ್ಟೆಲ್ಲ ಇಂಪಾರ್ಟೆಂಟ್ ಅದಾವ್ರಿ. ಹೌದಾ, ಯಾಕಪ್ಪ ಅಂದ್ರೆ ಯಾಕ ನಾವು ಡಿಮ್ಯಾಂಡ್ ಮಾಡಕ್ ಕುಂತೀವಿ ನೋಡ್ರಿ. ಈಗ ಹೇಳಿದ ಇಂಡಿಯಾ ಯಾಕೆ ಡಿಮ್ಯಾಂಡ್ ಮಾಡಕ್ ಅಂತಪ್ಪ ಅಂದ್ರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿ ಇನ್ ದ ವರ್ಲ್ಡ್. ದಟ್ ಈಸ್ ದ ಮೋಸ್ಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಏನೇ ಎಂತ ರಾಷ್ಟ್ರಗಳು ಯಾವ್ದೇ ಅಮೆರಿಕ ಆಗಿರ್ಬೋದು, ಇನ್ಯಾರಾಗಿರ್ಬೋದ್ರಿ, ಏನೇ ಶಾಂಕ್ಷನ್ಗಳು ಹಾಕಿದ್ರು ಭಾರತ ಆರಾಮ್ಸೆ ಬದುಕುತ್ತಾ. ಯಾಕಪ್ಪ ಅಂತಂದ್ರ ಇಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂತ ಒಂದು ವಸ್ತುಗಳು ನಾವ್ ಇಲ್ಲೇ ಸೇಲ್ ಮಾಡ್ಬೋದು. ಅಷ್ಟು ನಮಗೆ ಇಲ್ಲಿ ಏನೈತ್ರಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಐತಿ, ಮಾನವ ಸಂಪನ್ಮೂಲ ಐತ್ರಿ. ಅದೇ ಬೇರೆ ದೇಶದ ಮೇಲೆ ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕೊರಿಯಾ, ಕಿಮ್ ಜಾಂಗ್ ಹುನ್ ಅವ್ರದ್ದು ಏನ್ ಹೇಳ್ರಿ, ದೇಶನೂ ಚಿಕ್ಕದು, ಅಲ್ಲಿ ಬೆಳಿತಕ್ಕಂತ ಬೆಳೆಗಳು ಚಿಕ್ಕದು, ಅಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಕಡಿಮೆ ಅದಾವ. ಫಾರ್ ಎಕ್ಸಾಂಪಲ್ ಈಗ ಚೀನಾ ಯಾಕಷ್ಟು ದೊಡ್ಡ ರಾಷ್ಟ್ರ ಇದ್ದದಕ್ಕ ಅಲ್ಲಿ ಏನದವ್ರಿ, ಬಹಳ ರೇರ್ ಅರ್ತ್ ಮಿನರಲ್ಸ್ ಅದಾವ. ಹೌದಾ, ಉತ್ತರ ಕೊರಿಯಾ ಬಹಳ ಚಿಕ್ಕದು, ಅವ್ರ ಏನ್ ಮಾಡ್ಬೇಕು, ಎಲ್ಲಾನು ಬೇರೆ ಕಡೆಯಿಂದ ಆಮದು ಮಾಡ್ಕೋಬೇಕಾಗುತ್ತೆ. ಅವಾಗ ಇವ್ರು ಏನ್ ಮಾಡಿದ್ರು, ಶಾಂಕ್ಷನ್ಗಳು ಹಾಕಿದ್ರು. ಯಾರು ಈಗ ಇಲ್ಲದ್ರ ಮಹಾನ್ ಪುರುಷರು, ದೊಡ್ಡರು, ಶಾಣ್ಯಾರನವ್ರು, ಈ ತಾವ್ ಮಾಡಕ್ ಕುಂತಿರೋದಕ್ಕೆ ಮಾತ್ರ ಯಾರು ಏನೋ ಮಾತಾಡಬಾರ್ದು. ಇದಕ್ಕಂತಾರ್ರಿ, ಅರ್ಥ ಆಗುತ್ತಲ್ಲ, ಕೊಂಬಂತೆ ಕಟ್ ಮಾಡ್ಬೇಕು ಅವ್ರನ್ನ ಎಲ್ಲ. ಯಾಕೆ ಇವ್ ನಾವ್ ಯಾವಾಗ ಬರ್ತೀವಿ ನೋಡ್ರಿ, ಅವಾಗ ಎಲ್ಲರದು ಬಂಡ ಬಾಯಿಲು. ಹೌದಾ, ದಟ್ ಈಸ್ ಇಂಪಾರ್ಟೆಂಟ್. ಹಿಂಗ ಇರ್ತದ್ರಿ. ಈಗ ನಾವೇ ಬರಾಕ್ ಕುಂತೀವಪ್ಪ ಅಂತಂದ್ರೆ ನಮ್ಮನ್ನ ವಿರೋಧ ಮಾಡಕ್ ಕುಂತಾರ ಯಾರು, ಫಸ್ಟ್ ಒನ್ ಚೀನಾ, ಸೆಕೆಂಡ್ ಗಪ್ಲೆ ಸೈಲೆಂಟ್ಲೆ ಮಾಡ್ತಾರ್ರಿ ಯಾವುದು USA. ಹಿಂಗೈತಿ. ಉಳಿಕೆದ್ರ ಬರ್ತಾರೆ, ಉಳಿಕೆದ್ರ ಓಕೆ, ಫ್ರಾನ್ಸ್ ಓಕೆ, UK ಓಕೆ, ರಷ್ಯಾ ಓಕೆ ಬರ್ರಿ ಅಂತಾರ. ಅವ್ರ ಮೂವರಿಗೆ ನಾವು ಚಂದ ಇದೀವಿ. ನಮ್ ದೋಸ್ತ್ ತಗೊಂಬರ ಬಾ
ಅಂತಾರೆ. ಬಟ್ ಇವ್ರಿಬ್ರು ಇರ್ತಾರೆ, ಯಾಕೆ ಬಂದ್ ಇವನಂತರ ಡೈರೆಕ್ಟರ್ ಅಂತಾರೆ ಚೀನಾ ಯಾಕೆ ಬಂದ ಅಂತ, ಅಮೆರಿಕ ಸ್ವಲ್ಪ ಅಂತೈತಿ, ಹಿಂಗ ಇರ್ತಾರೆ. ಇದು ಓಕೆನಾ, ಅರ್ಥ ಆಯ್ತಲ್ಲ ಇವಾಗ. ಟ್ರಸ್ಟ್ ಇಂಟೆಗ್ರಿಟಿ ಇದು ನ್ಯೂಸ್ ಇರೋದ್ರಿ, ಹೌದಾ. ನ್ಯೂಸ್ಗೆ ಇದಕ್ಕಷ್ಟು ಇಂಟರ್ಲಿಂಕ್ ಐತಿ ನೋಡ್ರಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ. ಇಲ್ಲಿ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ 6 ಪ್ರಯಾರಿಟೀಸ್, ಹೌದಾ. ಏನ್ ಪ್ರಯಾರಿಟಿ ಕೊಡಕ್ ಕುಂತೀರಿ, ಪ್ರಯಾರಿಟಿ ಅಂತಂದ್ರೆ ಗೊತ್ತಾಗುತ್ತಲ್ರಿ, ಇವರೇ ಇಂಪಾರ್ಟೆಂಟ್. ಅದು ಏನ್ ಪ್ರಯಾರಿಟಿ ನೋಡ್ರಿ, ಏನ್ ಪ್ರಯಾರಿಟಿ ಫಾರ್ UNSC 28 and 29. ನಾವ್ ಏನೇನು ವಿಷನ್ಗಳದಾವ ಅಂತ ನಾವ್ ಇಲ್ಲಿ ತಿಳ್ಸಕ್ ಕುಂತೀರಿ. ನಮ್ಮ ವಿಷನ್ಗಳಿದಾವ ಈ ಜಗತ್ನ ಹಿಂಗ್ ತಿಳಿಸಿರಿ ಏನಾಗತ್ರಿ, 193 ರಾಷ್ಟ್ರಗಳಿಗೆ ಕಣ್ಣು ಹಿಂಗ್ ಬರ್ತಾವ್ರಿ, ಹಿಂಗ್ ಮಾಡ್ತಾರ. ಅವಾಗ ನಮ್ಮ ಭಾರತನ ಬೇಸೈತಪ್ಪ, ಇವ್ರನ್ನ ನಾವ್ ಏನ್ ಮಾಡಮ್ರಿ, ವೋಟಿಂಗ್ ಮಾಡಿ ತಗೊಳಮ್ರಿ ಅನ್ನೋದು ವಿಚಾರ ಬರ್ತೈತ್ರಿ. ಹಿಂಗಿರ್ಬೇಕ್ರಿ ವಿಷನ್. ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ನಡೀತಾವಪ್ಪ ಅಂತಂದಾಗ ಎಲೆಕ್ಷನ್ ಮುಂಚೆ ಒಂದು ಮ್ಯಾನಿಫೆಸ್ಟೋ ಅಂತ ಬಿಡುಗಡೆ ಮಾಡ್ತಾರೆ. ಪ್ರತಿಯೊಂದು ಯಾವಪ್ಪ ಪಕ್ಷಗಳಾಗಿರ್ಬೋದು, ಈ ಪಕ್ಷ ಇದನ್ನೆಲ್ಲ ಫ್ರೀ ಕೊಡ್ತೀವಿ, ಹಿಂಗ್ ಕೊಡ್ತೀವಿ, ಹಂಗ್ ಕೊಡ್ತೀವಿ, ಹಿಂಗ್ ಕೊಡ್ತೀವಿ ಅಂತ. ಅವಾಗ ಏನ್ ಮಾಡ್ತಾರೆ, ಜನಗಳು ಕಲೆ ಬಿದ್ದು ಓಟ್ ಹಾಕ್ಬಿಡ್ತಾರೆ, ಅವ್ರು ಗೆದ್ದು ಬಿಡ್ತಾರೆ. ಆಮೇಲೆ ಉಳಿಕೆದ್ರೆ ಏನ್ ಕೇಳಿದ್ರೆ ಕೇಳಲ್ಲ, ಹಿಂಗಿರ್ತಾವ. ಇಲ್ಲಿ ಸುಮತ್ ಹಂಗೆ, ಹೌದಾ. ನಾವೇನ್ ಮಾಡಕ್ ಕುಂತೀವಿ ಅನ್ನೋದ್ರ ಬಗ್ಗೆ ಮುಂಚೂಣಿಯಾಗಿ ಹೇಳೋದು, ನಾವೇನ್ ಮಾಡ್ತೀವಿ, ನಮ್ ವಿಷನ್ ಏನೋದಕ್ಕೋಸ್ಕರ ಹಿಂಗಿರ್ತದ ನೋಡ್ರಿ. ಫಸ್ಟ್ ಒನ್, ಎ ವಾಯ್ಸ್ ಆಫ್ ಗ್ಲೋಬಲ್ ಸೌತ್. ಹೌದ್ರಿ ಸರ್, ಓಕೆ. ದಕ್ಷಿಣ ಒಂದು ಪ್ರಪಂಚದ ಧ್ವನಿ ಯಾವ್ದಪ್ಪ ಅಂದ್ರೆ ಭಾರತ ಅಂತ ನಾವು ಕರಿತೀವಿ. ಗ್ಲೋಬಲ್ ಸೌತ್ ಅಂದ್ರೆ ಏನ್ರಿ, ಹೌದಾ. ದಕ್ಷಿಣ ಜಗತ್ ಅಂತಂದ್ರೆ ಏನಪ್ಪಾ, ಏನ್ ಸರ್ ದಕ್ಷಿಣದಲ್ಲಿರ್ತಕ್ಕಂಥ ರಾಷ್ಟ್ರಗಳ, ಹೌದಾ ಅವ ಅಂತ ಕ್ವಶನ್ ಬರ್ತದೆ. ಏನಪ್ಪಾ ಅಂತಂದ್ರೆ ಗ್ಲೋಬಲ್ ಸೌತ್ ಅಪ್ಪ ಅಂತಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಎಕ್ಸ್ಪೆಷಲಿ ಎಕನಾಮಿ, ಹೌದನ್ರಿ. ಇದ್ರೊಳಗಡೆ ಇನ್ನೊಂದಿಷ್ಟು ರಾಷ್ಟ್ರ ನಿಮಗೆ ವರ್ಲ್ಡ್ ಮ್ಯಾಪ್ ಇದ್ರೆ ತೋರಿಸ್ತಿದ್ನರಿ, ಹೌದಾ. ವರ್ಲ್ಡ್ ಮ್ಯಾಪ್ ಐತಿ. ಫಾರ್ ಎಕ್ಸಾಂಪಲ್ ಇದು ವರ್ಲ್ಡ್ ಮ್ಯಾಪ್ ಅನ್ಕೋರಿ, ಇಲ್ಲಿ ಯುರೋಪಿಯನ್ ಕಂಟ್ರಿ, ಇದು ಅಮೆರಿಕನ್ ಕಂಟ್ರಿ, ಕೆಳಗೆ ಮೆಕ್ಸಿಕೋ ಅಂತ ಬರ್ತ್ರಿ. ಮೆಕ್ಸಿಕೋ ಇಂದ ಕೆಳಗೆ ಬಂದಿರ್ತಕ್ಕಂಥ ರಾಷ್ಟ್ರಗಳು ಹಿಂಗೆಲ್ಲ ಬಂದ್ರೆ ನಮ್ ಇಂಡಿಯಾನು ಸೇರಿ, ಈ ಸೈಡ್ ಮಲೇಷಿಯಾ, ವಿರೇಷಿಯಾ ಇವೆಲ್ಲ ಬರ್ತಾವಲ್ರಿ, ಹೌದಾ. ಇವೆಲ್ಲ ಸೇರಿ ಈ ಕಡೆ ವಿತೌಟ್ ಇದು ಆಫ್ರಿಕಾ, ಇದು ಯಾವ್ದ್ರಿ ಆಸ್ಟ್ರೇಲಿಯಾ ಬಿಟ್ಟು ಇವೆಲ್ಲ ಕೆಳಗಿನ ರಾಷ್ಟ್ರಗಳದವ್ರಿ, ಇವನ್ನೇ ನಾವು ಗ್ಲೋಬಲ್ ಸೌತ್ ರಾಷ್ಟ್ರಗಳಂತ ಕರಿತೀವಿ. ಅರ್ಥ ಆಯ್ತಲ್ಲ ಇವಾಗ. ಇದು ನೋಡ್ರಿ ಬಹಳ ಇಂಪಾರ್ಟೆಂಟ್ ನೋಡ್ರಿ, ನಿಮಗೆ ಇದೆಲ್ಲ ಬಂತು, ಹೌದು ಹೇಳ್ರಿ. ಹಿಂಗಿರ್ತಾವ ವಿಷಯಗಳು. ಆಮೇಲೆ ಅಡ್ವಾನ್ಸಿಂಗ್ ರಿಫಾರ್ಮ್ಡ್ ಮಲ್ಟಿಲೆಟ್ರಲಿಸಮ್ ನೋಡ್ರಿ. ಮಲ್ಟಿಲೆಟ್ರಲಿಸಮ್ ಅಂದ್ರೆ ಏನ್ರಿ ಸರ, ಏನಪ್ಪಾ ಅಂತಂದ್ರ ಜಗತ್ತಿನಾದ್ಯಂತ ಹಲವಾರು ಏನಪ್ಪಾ ಆರ್ಗನೈಸೇಷನ್ಗಳು ಏನ್ರಿ ಕೋಪರೇಟ್ ಆಗಿ ಬೆಳೆಸ್ಬೇಕ್ರಿ. ಫಾರ್ ಎಕ್ಸಾಂಪಲ್ ಈಗ ನಾವ್ ಏನ್ ಹೇಳಕ್ ಯುರೋಪಿಯನ್ ಯೂನಿಯನ್ ಎಲ್ಲಿ ಬರ್ತಾರೆ, ಅದು ಯುರೋಪ್ ಕಡೆ ಬರುತ್ತೆ, ಹೌದಾ. ನಮ್ ಕಡೆ ಶಾಂಘೈ ಕೋಪರೇಷನ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಕೆಳಗ್ ಬಂದ್ಬಿಟ್ಟನೆ ಆಸಿಯಾನ್ ಅಂತ ಬರ್ತದ್ರಿ, ಹೌದಾ. ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ, ಹೌದಾ, ಆಸಿಯಾನ್ ಅದಾಗಿರ್ಬೋದು. ಇವೆಲ್ಲವ್ರ ನಡುವೆ ಏನ್ ಹೇಳ್ಬೇಕಲ್ರಿ, ಕೋಪರೇಟ್ ಬೆಳೆದ ಕಾಶಿ ಒಬ್ರಿಗೊಬ್ರು ಏನಾಗ್ಬೇಕು, ನಾವು ಜಗತ್ತಿನಾದ್ಯಂತ ಬೆಳಿಬೇಕು ಅನ್ನೋದು ಮಲ್ಟಿಲೆಟ್ರಲಿಸಮ್ ನೋಡ್ರಿ. ದೆನ್ ನೋಡ್ರಿ, ಎ ಫ್ಯೂಚರ್ ರೆಡಿ ಪೀಸ್ ಕೀಪಿಂಗ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಪೀಸ್ ಕೀಪಿಂಗ್, ಹೌದಾ. ನಮ್ದು ಏನಪ್ಪಾ ಅಂತಂದ್ರೆ ಶಾಂತಿ ಇರಬೇಕು. ಬುದ್ಧನ ನಾಡು, ಅದು ಇಡೀ ಜಗತ್ತಿಗೆ ಅನ್ವಯ ಆಗ್ಬೇಕು. ಶಾಂತರಾಗಿರ್ರಿ, ಚಂದಿರ್ರಿ, ಆರಾಮಿರ್ರಿ, ಯಾಕೆ ಜಗಳ ಆಡ್ತೀರಿ, ಉಂಡು ನಿಮ್ ಮನ್ಯಾಗ ಉಂಡು ಇನ್ನೊಬ್ರ ಮನೆಗೆ ಯಾಕೆ ಬಾಂಬ್ ಹಾಕ್ತೀರಿ, ಬೇಡ ಅನ್ನೋದು. ಇಲ್ಲಿ ಯಾರು ಹೇಳಕ್ ಕುಂತಾರ, ನಾವ್ ಹೇಳಕ್ ಕುಂತೀವಿ, ಇಂಡಿಯನ್ಸ್, ಭಾರತೀಯರು ನೋಡ್ರಿ. ಅಡ್ರೆಸಿಂಗ್ ಟ್ರೀಟಿ ಪೋಸ್ಟ್ ಡ್ಯೂ ಟು ಮಿಸ್ಯೂಸ್ ಆಫ್ ಎಐ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬರ್ತಕ್ಕಂತ ಎಐ ಇದೇಳ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಬಹಳ ಜನಗಳು ಏನ್ ಮಾಡಕ್ ಕುಂತಾರ, ಮಿಸ್ಯೂಸ್ ಮಾಡಕ್ ಕುಂತಾರೆ. ಫಾರ್ ಎಕ್ಸಾಂಪಲ್ ಇದನ್ನ ಹೆಂಗ್ ಬಳಸಕ್ ಕುಂತಾರಪ್ಪ ಅಂದ್ರೆ ಇಟ್ಸ್ ಲೈಕ್ ದ ಸ್ಪೈ, ಹೌದಾ. ಒಂದು ದೇಶದ ಒಬ್ಬ ಗೂಢಾಚಾರಿ ಹೋಗಿ ಆ ದೇಶದೊಳಗಡೆ ಗೂಢಾಚಾರಿಯಾಗಿ ಕೆಲಸ ಮಾಡ್ತಾನ್ರಿ, ಅದೇ ರೀತಿ ಸಮಾಜ ಇವಾಗ ಎಐ ಸಮೇತ ಏನ್ ಮಾಡಕ್ ಹೋಗತ್ರಿ, ಈ ರೀತಿ ಮಾಡಕ್ ಹೋಗತಿ. ಅದನ್ನ ಮಿಸ್ ಮಾಡ್ಕೋಬಾರ್ದು, ಇದನ್ನ ಮಿಸ್ಯೂಸ್ ಮಾಡಬಾರ್ರಿ. ಎಐ ನ ಎಲ್ಲಿ ವರ್ಲ್ಡ್ ಒಳಗಡೆ ಒಂದು ದೇಶದ ಮಧ್ಯೆ ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಿರ್ತದ್ರಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ನಮ್ ಕೆಳಗಡೆ ಏನಾಯ್ತಪ್ಪ ಅಂತಂದ್ರೆ ಈಗ ಅದು ಇಂಡಿಯಾ, ಓಕೆನಾ. ಶ್ರೀಲಂಕಾ, ಅದು ಶ್ರೀಲಂಕಾದಾಗ ಒಂದು ಬಂದೂರ ಐತ್ರಿ, ಹೌದಾ. ಇಲ್ಲಿ ಚೀನಾ ಐತಿ, ಹೌದಾ. ಚೀನಾ ಬರ್ತ್ರಿ, ಇಲ್ಲಿ ಅಡಗು ತಗೊಂಡ್ ಬರ್ತೈತಿ. ಏನಪ್ಪಾ ನಮ್ ಫ್ರೆಂಡ್ ಅದನ್ನ ನಮ್ದು ಐತ್ರಿ ಜಾಗ, ನಾವ್ ಬಂದ್ ನೋಡ್ಕೊಂಡ್ ಹೋಗ್ತೀವಿ ಅಂತ ಇರ್ತೈತ್ರಿ. ಅದ್ ಏನ್ ಮಾಡ್ತಿರ್ತಪ್ಪ, ಮೇನ್ ಥಿಂಕ್ ಹಿಂಗ್ ಬರ್ತಕ್ನಾಗ ಸಂದರ್ಭದೊಳಗಡೆ ಈ ಭಾರತ ಏನ್ ಮಾಡಕ್ ಹೋಗ್ತಿ, ಏನೇನ್ ಅದಾವ ಇಲ್ಲಿ ಕೆಳಗಡೆ, ಏನೇನಿಲ್ಲ ಅಂತ ಬರೀ ಇದ್ದೇ ಭಾರತ ಏನ್ ಮಾಡ್ತಾ ಏನಿಲ್ಲ ಅಂದ್ರ ಬಗ್ಗೆನೇ ಚಿಂತೆ ಅವ್ರಿಗೆ, ಹೌದಾ. ಅವಾಗ ಏನ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಸ್ಕೊಂಡು ಇಲ್ಲಿ ಏನ್ ಮಾಡಕ್ ಕುಂತಾರ, ಏನಿಲ್ಲ ಅದನ್ನೆಲ್ಲ ತಿಳ್ಕೊಳಕ್ ಕುಂತ ಬಿಡ್ತಾರೆ. ಇದು ಮಿಸ್ಯೂಸ್ ಆಗುಂತೈತಿ ಅಂತ ಹೇಳಕ್ ಕುಂತಾರ. ಅರ್ಥ ಆಯ್ತಿಲ್ಲ ಇವಾಗ. ನೆಕ್ಸ್ಟ್ ನೋಡ್ರಿ, ಸೆಕ್ಯೂರಿಂಗ್
ಮ್ಯಾರಿಟೈಮ್ ಕಾಮನ್ಸ್. ಹೌದಾ, ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇದು ಮ್ಯಾರಿಟೈಮ್ ಅಪ್ಪ ಅಂತಂದ್ರೆ ಈಗ ನೋಡ್ರಿ, ಇದೆಲ್ಲ ನದಿಗಳ ಏನು ಸಾಗರಗಳು, ಸಮುದ್ರಗಳು, ಅದ್ರ ತಡ್ತಕ್ಕಂತ ಯಾವುದೇ ಒಂದು ನಮ್ದೇ ಆಗಿರ್ಬೋದ್ರಿ, ಭೂಪ್ರದೇಶ ಆಗಿರ್ಬೋದು, ಇನ್ನೊಂದು ಭೂಪ್ರದೇಶ ಆಗಿರ್ಬೋದು, ಅವ್ರ ಮಧ್ಯೆ ಈ ರೀತಿಗ ಹಿಂಗ್ ಬಂದು ಇಲ್ಲೆಲ್ಲ ಮಾಡಾಕಿಲ್ಲ, ಮಾಡ್ಬಾಡ್ರಿ. ಹೌದಾ, ಆ ಒಂದು ಸೆಕ್ಯೂರಿಟಿ ಸಮೇತ ಇರ್ಬೇಕು ಅಂತ ಹೇಳ್ತಾರ. ಆಮೇಲೆ ಕೌಂಟರಿಂಗ್ ಟೆರರ್ ಫೈನಾನ್ಸಿಂಗ್, ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಟೆರರಿಸಂ. ಸೊ ಬೇರೆ ರಾಷ್ಟ್ರಗಳು ಏನ್ ಮಾಡಾಕ್ ಕುಂತವ್ರಿ, ಒಂದು ಭಯೋತ್ಪಾದನಾ ಅಂತ ಒಂದ್ ಇಷ್ಟ ಅದಾವಲ್ರಿ, ಅವಕ್ಕ ಬೇರೆ ರಾಷ್ಟ್ರಗಳು ಫಂಡಿಂಗ್ ಮಾಡ್ತಾವ್ರಿ. ಫಂಡಿಂಗ್ ಇಟ್ಸ್ ಲೈಕ್ ಮಿಟ್ ಯಾಕ ಕೊಡ್ತಾವ, ಹಣ ಕೊಡ್ತಾವ. ಹೌದಾ, ಅದನ್ನ ಏನ್ ಮಾಡ್ಬೇಕ್ರಿ, ಇಲ್ಲಿ ಕೌಂಟರ್ ಮಾಡ್ಬೇಕು ನೀವು ಮೊದ್ಲು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಯಾವ್ದ್ರ ದೇಶ ಇದು, ಮಿಡ್ಲ್ ಈಸ್ಟ್ ಮಾಡೋ ಒಂದು ದೇಶ ಬರ್ತ್ರಿ. ಹೌದಾ, ಆ ದೇಶದಲ್ಲಿ ಸದ್ಯಕ್ಕೆ ಒಬ್ಬ ಅಧ್ಯಕ್ಷದನ್ರಿ, ಅದ್ನ ಹೆಸರು ಬರೋಲ್ತ್ರಿ, ಭಯಾಗೈತ್ ಬರೋಲ್ತು. ಹೌದಾ, ಆತ ಒಂದ್ ಟೈಮ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಯಾರಿಗ್ರಿ, ಅಮೆರಿಕಕ್ಕೆ. ಬಟ್ ಇವಾಗ ಅಮೆರಿಕದವ್ರೆ ಆತನ ಏನ್ ಮಾಡಕ್ ಕುಂತಾರ, ಅಲ್ಲಿ ಅಧ್ಯಕ್ಷ ಮಾಡ್ಯಾರ. ಇದು ಹೆಂಗಪ್ಪ, ಇದರಿಂದ ಸೆಕ್ಯೂರಿಟಿ ಕೌನ್ಸಿಲ್ ಏನು ಮತ್ತೆ ವಿಶ್ವಸಂಸ್ಥೆ ಏನು, ಇದೆಲ್ಲ ಯಾಕೆ ಬೇಕಂದ್ರ ಒಂದ್ ಟೈಮ್ನಾಗ ಮೋಸ್ಟ್ ಇಂಪಾರ್ಟೆಂಟ್ ಟೆರರ್ ಯಾರಿಗ, ಅಮೆರಿಕಕ್ಕ. ಈಗ ಅವನನ್ನ ಏನ್ ಮಾಡ್ಯಾರ, ಯಾವ್ದು ಹೆಸರು ದೇಶ ಇದ್ರ ಮೇಲೆ ಐತ್ರಿ, ಓಕೆ ಇದೆ ಸ್ವಲ್ಪ ಇಸ್ರೇಲ್ ಮೇಲೆ ಇರತಕ್ಕಂತ ರಾಷ್ಟ್ರ ಅದು. ಹೌದಾ, ಆ ರಾಷ್ಟ್ರದ ಪ್ರೆಸಿಡೆಂಟ್ ಬೇಕಾದ್ರೆ ಚೆಕ್ ಮಾಡಿರ್ಬೇಕಾರೆ, ಅದ್ನ ಹೆಸರು ನನ್ ಜಲ್ದಿ ನೆನಪು ಬರೋಲ್ತು. ಹೌದಾ, ಹಿಂಗಿರ್ತಾವ್ರಿ. ಹೌದಾ, ಈ ರೀತಿ ನೋಡ್ರಿ, ಈಗ ಕೌಂಟರ್ ಫೈನಾನ್ಸ್ ಇವ್ರು ಏನ್ ಮಾಡಕ್ ಅದು ಫಂಡಿಂಗ್ ಮಾಡಕ್. ಯಾಕಪ್ಪ ಅಂದ್ರ ಆತ ಉದ್ದೇಶ ಅಲ್ಲೇ ಐತ್ರಿ. ಹಿಂಗ್ರಿ ಉದ್ದೇಶಗಳ ಮೇಲೆ. ಫಾರ್ ಎಕ್ಸಾಂಪಲ್ ಈಗ ಅಲ್ ಖೈದಾ, ಸೊ ಏನ್ ಮಾಡ್ತ್ರಿ, ಟ್ವಿನ್ ಟವರ್ ಅಲ್ಲಿ ಅಮೆರಿಕದ ಟ್ವಿನ್ ಟವರ್ ರೀ, 2001 ಒಳಗಡೆ ಅಮೆರಿಕ ಟ್ವಿನ್ ಟವರ್ ಮೇಲೆ ಅಲ್ ಖೈದಾ ದಾಳಿ ಮಾಡಿಬಿಡ್ತಾರೆ. ಹೌದಾ, September 1 ಬಹಳ ಇಂಪಾರ್ಟೆಂಟ್ ರೀ. ಹೌದಾ, ದಾಳಿ ಮಾಡಿದಾಗ ನೆಕ್ಸ್ಟ್ ಏನ್ ಮಾಡ್ತಾರಿ, ಅಲ್ ಖೈದಾ ಗ್ರೂಪ್ ಲೀಡರ್ ಅದ ನೋಡ್ರಿ, ಅವನ್ನ ಹೊಡಿಬೇಕು ನಾವು ಅಂತ ಯಾರು ಮಾಡ್ತಾರ್ರಿ, ಯಾರು ಹೇಳ್ರಿ, ಯು ಎಸ್ ಎ. ಯಾರಿಗೆ ಚೆನ್ನಾಗಿರ್ತದಪ್ಪ ಅಂದ್ರೆ ಪಾಕಿಸ್ತಾನ ಕೂಡ ಚೆನ್ನಾಗಿರ್ತಾರೆ. ಅದ್ ಯಾವಾಗ್ಲೂ ಹಂಗಾರಿ, ಪಾಕಿಸ್ತಾನ ಕೂಡ ಮಸ್ತ್ ಇರ್ತದ. ನಮ್ಗೆ ಯಾಕಪ್ಪ ನಮಗೆ ಚುಚ್ಚಬೇಕಲ್ಲ ಸ್ವಲ್ಪ ಅಂದಗೋಸ್ಕರ. ಹಿಂಗ ಇದೆಲ್ಲ ಜಿಯೋ ಪೊಲಿಟಿಕ್ಸ್ ಇದು, ಪೊಲಿಟಿಕ್ಸ್ ಇದು. ಹೌದಾ, ಇವ್ರು ಏನ್ ಮಾಡಿರ್ತಾರ್ರಿ, ಅಲ್ ಖೈದಾ ಏನು ಬಾಂಬ್ ಹಾಕಿತ್ತಲ್ಲ, ಹೌದಾ, ಅವನ್ನ ಇವರೇ ಸಾಕ ಕುಂತಿರ್ತಾರ್ರಿ. ಇವ್ರು ಅಮೆರಿಕಕ್ಕೆ ಚೆನ್ನಾಗೈತಿ, ಮತ್ತೆ ಏನ್ ಮಾಡಕ್ ಕುಂತಾರ ಅಂತ ಗೊತ್ತಿಲ್ಲ, ಎಲ್ಲಿ ಅದಾರ ಅಂತ ಗೊತ್ತಿಲ್ಲ, ಎಲ್ಲ ನಾಟಕರಿ. ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಸಾಕ್ ಬೇಸ್ ಫಂಡಿಂಗ್ ಮಾಡೋದು. ಇದು ರೀತಿ ಏನ್ ಕುಂತವ್ರಿ, ಫಂಡಿಂಗ್ ಹಾಕುಂತಾವ. ನೆಕ್ಸ್ಟ್ ಅದನ್ನ ಅಮೆರಿಕ ಹೊಡೆದಾಗ್ತತ್ರಿ. ಓಕೆನಾ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಈ ರೀತಿ. ನೆಕ್ಸ್ಟ್ ಇಲ್ಲಿ ನಾನು ಪೀಸ್, ಪ್ಲಾನೆಟ್, ಪ್ರೋಗ್ರೆಸ್. ಸೊ ನಮಗೆ ಶಾಂತಿ ಬೇಕು. ಹೌದಾ, ಆಮೇಲೆ ನಾವೆಲ್ಲರೂ ಪ್ರೋಗ್ರೆಸಿವ್ ಆಗಿರ್ಬೇಕು ಇಡೀ ಜಗತ್ತಿನ ತುಂಬಾ ಅಂತ ಹೇಳ್ಕೊಂಡ್ ಹೊಂಟ್ರ. ಇಷ್ಟೆಲ್ಲ ಡಿಸ್ಕಷನ್ ಹಾಕೋದ್ ನೋಡ್ರಿ. ಬರೀ ಒಂದು ಕರೆಂಟ್ ಅಫೇರ್ಸ್ ಒಳಗಡೆ UNSC ಬಂದದಕ್ಕೆ ಎಷ್ಟೆಲ್ಲ ಇನ್ಫಾರ್ಮೇಶನ್ ಬಂದ, ನಿಮಗೆ ಎಕ್ಸಾಮ್ಗೆ ಎಷ್ಟೆಲ್ಲ ಓರಿಯೆಂಟೇಶನ್ ಅದ ನೋಡ್ರಿ. ಹಿಂಗಿರ್ತದ್ರಿ. ಸ್ಟಡಿ ಮಾಡಿದ್ರೆ ಹೆಂಗ್ ಸ್ಟಡಿ ಮಾಡ್ಬೇಕಪ್ಪ ಅಂದ್ರೆ ಹಂಗ ಪಟ ಏನನ್ನ ಬರ್ತಾ ಇರ್ಬೇಕ್ರಿ, ಹಂಗ ಸ್ಟಡಿ ಮಾಡ್ಬೇಕು, ಬಹಳ ಮುಖ್ಯ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವು ಪೀಸ್ ಕೀಪಿಂಗ್ ಅಂತ ಹೇಳಿದ್ವಿ ನೋಡ್ರಿ, 3 lakh ಇಂಡಿಯನ್ ಟ್ರೂಪ್ಸ್. ಹೌದಾ, ನೆರೆಹಾವಳಿಗಳು ಏನೇನೋ ಬಂದಿರ್ತಾವಲ್ರಿ. ಹೌದಾ, ಆ ಟೈಮ್ ಒಳಗಡೆ ನಮ್ ಪೀಸ್ ಕೀಪಿಂಗ್ ಒಳಗಡೆ ನಮ್ಮ ಸೈನಿಕರು ವರ್ಕ್ ಮಾಡ್ಯಾರ್ರಿ. ಇಷ್ಟೆಲ್ಲಾರ ಏನ್ ಮಾಡ್ಯಾರ, ಇದು ಮಾಡ್ಯಾರ. ಅದೇನ್ ಅದಾದ್ ನೋಡ್ರಿ, 20+ UN ಪೀಸ್ ಕೀಪಿಂಗ್ ಮಿಷನ್ಸ್ ಒಳಗಡೆ ಭಾಗಿಯಾಗಿವ್ರಿ ನಾವು. 20+ ಯಾರು, ಇಂಡಿಯನ್ಸ್. ಹೌದಾ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಫುಡ್, ಇದಾದ್ಮೇಲೆ ಫ್ಯೂಯಲ್, ಇಂಧನ, ಆಮೇಲೆ ಫರ್ಟಿಲೈಸರ್ ಸೆಕ್ಯೂರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫುಡ್, ಆಹಾರ ಮತ್ತು ಫ್ಯೂಯಲ್, ಆಯಿಲ್. ಆಮೇಲೆ ಫರ್ಟಿಲೈಸರ್ ಅಂತ ಕ್ರಿಮಿನಾಶಕಗಳು, ಕ್ರಿಮಿಟಿಗಳು ಏನು ಗೊಬ್ಬರ ತರ್ತಿರಲ್ರಿ, ಹೌದಾ, ಆಗ್ತಿರಲ್ಲ, ಅವಕ್ಕ ಫರ್ಟಿಲೈಸರ್ ಅಂತ. ಹೌದಾ, ಇವ್ರ ಮೇಲೆ ಸೆಕ್ಯೂರಿಟಿ ಇರ್ಬೇಕಂತ ಯಾರು ಹೇಳಕ್ ಕುಂತಾರೆ, ಇಂಡಿಯಾ ಹೇಳಕ್ ಕುಂತಿ. ಇವತ್ತು ಒಂದಿನ ಫ್ಯೂಲ್ ಒಂದ್ ಬ್ಯಾಲರ್ಗೆ $100 ಐತಪ್ಪ ಅಂದ್ಗಡೆ, ನಾಳೆ ಬಂದ್ಗಡೆ $1000 ಆಯ್ತಪ್ಪ ಅಂತಂದ್ರ ಮತ್ತೆಲ್ಲಿ ಹೋಯ್ತ್ರಿ ಸೆಕ್ಯೂರಿಟಿ. ಹಿಂಗ ಆಗ್ಬಿಡತ್ರಿ ನೋಡ್ರಿ. ಮೊನ್ನೆ ಸೀದಾ ಪೀಸ್ ಇದಕ್ಕೆ ಸೈನ್ ಮಾಡಿದ ತಕ್ಷಣ, ಒಪ್ಪಂದಕ್ಕೆ ಸೈನ್ ಮಾಡಿದ ತಕ್ಷಣನೇ ಇಡೀ ಒಂದು ಆಯಿಲ್ ಪ್ರೈಸ್ ಡೌನ್ ಆಗಿತ್ರಿ. ಹೌದಾ, ಮತ್ತೆ ಒಳ್ಳೆ ನಾನು ಅವತ್ತು ಹೇಳಿದ್ನಿ ಒಂದಿನ, ಇವತ್ತು ಶಾಂತ ಮಾತುಕತೆ ಅಂತಾರ, ನಾಳೆ ಒಂದ್ ಮತ್ತೆ ಢಮ್ ಅಂತ ಬಾಂಬ್ ಹಾಕ್ತಾರ ಅಂತ, ಮತ್ತೆ ಒಳ್ಳೆ ಹಂಗೆ ಆಗ್ಬಿಡ್ತೀರಿ ಅದು. ಹೌದಾ, ಹಿಂಗದಾರ ಅವ್ರು. ಯಾಕಂದ್ರ ಪೂರ ಹುಚ್ಚದನ ಅವನು, ಯಾರು, ಟ್ರಂಪ್. ಅದಕ್ಕಂತಾರೆ ಟ್ರಂಪ್ ಹುಚ್ಚನು, ಶಾಣ್ಯನು. ನೋಡ್ರಿ, ನಿಮ್ಮ ವಿಚಾರಕ್ಕೆ ಬಿಟ್ಟಂಗ
ಒನ್ ಟೈಮು ಹುಚ್ಚನೂ ಹೌದು, ಒನ್ ಟೈಮು ಶಾಣ್ಯನೂ ಹೌದು. ಅಷ್ಟು ಸಖತ್ತ ಗೇಮ್ ಆಡ್ತಾನ್ರಿ ಇಸ್ ಒಳ್ಳೆ ಪ್ಲೇಯರ್. ಇಲ್ಲಿ ಬಂದಿದ್ದು ಶಾಂಭವಿ. ನೆಕ್ಸ್ಟ್ ನೋಡ್ರಿ, ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟೀಸ್, ಲಾಸ್ಟ್ ಒನ್ ಏನ್ ನೋಡ್ರಿ, ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ನಮಗೆ ಬೇಕಾಗಿದ್ದು ಸೆಕ್ಯೂರಿಟಿ. ಯಾಕಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ ಒಳಗಡೆ ನಮಗೆ ಮೇನ್ ಇಂಪಾರ್ಟೆಂಟ್ ನೋಡ್ರಿ ಪೀಸ್, ಶಾಂತಿ ಶಾಂತಿ ಶಾಂತಿ. ಇಟ್ ಇಸ್ ಬಹಳ ಮಹತ್ವಪೂರ್ಣ ನೋಡ್ರಿ. ಪೀಸ್ ಅಂಡ್ ಸೆಕ್ಯೂರಿಟಿ, ಭದ್ರತೆ ಇರ್ಬೇಕ್ರಿ. ಶಾಂತಿ ಭದ್ರತೆ ಇದ್ದಾಗಲ್ರಿ ಒಂದು ರಾಷ್ಟ್ರ ಸುಭದ್ರವಾಗಿ ನಿಲ್ಲೋದಕ್ಕೆ ಸಾಧ್ಯ. ಶಾಂತಿ ಭದ್ರತೆನೇ ಇಲ್ಲಪ್ಪ ಅಂತಂದ್ರೆ ಎಲ್ಲಿ ಸುಭದ್ರವಾಗಿ. ಅದಕ್ಕೆ ರೀ ಹೊಟ್ಟೆ ಕಿಚ್ಚಾರಿಗೆ ನಮ್ಮ ಬಗಲಿದ್ದ ದೇಶಗಳಿಗೆ ನಾವೆಲ್ಲ ಚಂದ ಬೆಳೆಯಾಕ ಕುಂತೀವಲ್ಲ, ಇವಾಗ ನೋಡಿ ಹುರ್ಕೊಂಡ್ಬಿಡ್ತಾರೆ. ಬಗಲಿದ್ದ ದೇಶಗಳಾಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಜನಗಳಾಗಿರ್ಬೋದು, ಇನ್ ಯಾರಾಗಿರ್ಬೋದು. ಯಾಕಪ್ಪ ನೀವು ಬೆಳೆಯಾಕ ಕುಂತಿರಲ್ಲ, ನೀವು ಬೆಳೆಯಾಕ ಕುಂತೀರ ನೋಡ್ರಿ. ಹಂಗ ಮಂದಿ ಹೆಂಗಪ್ಪ ಅಂತಂದ್ರ ಬೆಳೆಲಿಲ್ಲಪ್ಪ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ಮಾತಾಡ್ಕೊಂತಾರೆ. ಏನಪ್ಪ ಏನಾಗಿಲ್ಲ ಬಿಡಿ, ಒಟ್ಟು ಹುಷಾರಾಗಲ್ಲ ಬಿಡುಗ, ಹೌದಾ ಇದು ಹಿಂಗ ಆಗ್ತಾಗ ಏನಿಲ್ಲ ಅಂತಾರೆ. ಬೆಳೆಯಾಕ ಕುಂತಂದ್ರ ಬಾ 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 ಬಾರಿ ಬಿಡಪ್ಪ. ಈತ ಈತನ ನೋಡ್ಬೇಕ ನಾವೇನ್ ನಮ್ಮ ಮಂದಿನ ಇರ್ತೈತಿ. ಎಲ್ಲನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನೋಡ್ರಿ ಇಂಡಿಯಾ ಹೆಂಗ್ ಹೊಂಟೈತಿ, ಬಿಕಮ್ ಅ ಲೀಡರ್. ಹೌದಿಲ್ಲ, ನಾವು ಹಂಗೆ ನಮಗ್ ಏನ್ ವಿಷನ್ ಐತಿ, ನಮ್ ಏನ್ ಆಂಬಿಷನ್ ಐತಿ, ಹೌದಾ ನಮ್ಗೆ ಏನ್ ಥಾಟ್ಸ್ ಅದಾವ ಅದ್ರ ಮ್ಯಾಗ ನಾವು ಕೆಲಸ ಮಾಡ್ರಿ, ಫೋಕಸ್ ಇಟ್ಕೊಂಡ್ರಿ, ಅಷ್ಟೇ ಲೈಫ್ನ ಸಕ್ಸಸ್ ಆಗ್ತೀವಿ. ಮಾತಾಡೋರು ಅಲ್ಲೇ ಇರ್ತಾರ. ಏನ್ ನೋಡ್ರಿ, ನೋಡ್ರಿ ಒಂದ್ ಕಡೆ ಹೇಳ್ತಾರ ಇತಿಹಾಸದೊಳಗಡೆ ಗೆದ್ದರು ಹೆಸರೈತಿ, ಸೋತರ್ದು ಹೆಸರೈತಿ. ಹೌದಾ, ನಡಬರ್ಕ್ ಏನ್ ಮಾತಾಡಿರ್ತಾರಲ್ಲ ಅವ್ರದ್ದು ಹೆಸರು ಯಾರ್ದು ಬರ್ದಿಟ್ಟಿಲ್ಲ. ಅರ್ಥ ಆಯ್ತು ಅನ್ಕೊಂಡಿನಿ, ಹೌದಿಲ್ಲ, ಗಾಡಿ. ಇದು ನೋಡ್ರಿ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್. ನೋಡ್ರಿ ಬರೇ ಒಂದ್ ವಿಷಯ ನಾವು ಇಷ್ಟದಲ್ಲಿ ಹೇಳ್ಕೊಂಡು ಹೋದ್ರೆ ಮತ್ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ನೀವು ಹಲವಾರು ವಿಷಯಗಳನ್ನ ಹೆಂಗ್ ಕವರ್ ಮಾಡ್ಬೋದು. ಇದು ನೋಡ್ರಿ ಪೂರಾ 360 ಡಿಗ್ರಿ, ಪೂರಾ ಏನೇನು ವಿಷಯಗಳು ಚರ್ಚೆ ಆಗೋರು ಎಲ್ಲಾ ವಿಷಯಗಳಲ್ಲಿ ನಾವು ಚರ್ಚೆ ಆದವು. ಇದಕ್ಕೆ ಅಂತಾರ್ರಿ ಹಿಂಗ ನಾವೇನ್ ಮಾಡ್ಬೇಕು, ಬಿಲ್ಡ್ ಆಗ್ಬೇಕು. ಅವಾಗ ಯಾವ ಎಕ್ಸಾಮ್ನಾದ್ರೂ ನಾವು ಆರಾಮ್ಸೆ ಕ್ಲಿಯರ್ ಮಾಡೋದಕ್ಕ ಸಾಧ್ಯ ಆಗತ್ತೆ. ಇದ್ರ ಮೇಲೆ ನೀವ್ ಏನ್ ಮಾಡಕಪ್ಪ ಅಂತಂದ್ರ ಕಮೆಂಟ್ ಬಾಕ್ಸ್ ಒಳಗಡೆ ನಾನ್ ಇವಾಗ ಏನ್ ಹೇಳೇನ್ ಹೇಳ್ರಿ, ವಿಟೋ ಪವರ್ ಎಷ್ಟನೇ ಆರ್ಟಿಕಲ್ ಐತೆ ಅಂತ ಹೇಳಿದ್ದೆ, ನಾನ್ ಪರ್ಮನೆಂಟ್ ಮೆಂಬರ್ ಎಷ್ಟನೇ ಆರ್ಟಿಕಲ್ಸ್ ಅದರ ಅಂತಾನು ಹೇಳಿದ್ದೆ. ಇವಾಗ ಯುಎನ್ಒ ಒಳಗಡೆ ಹೌದಾ ಜುಡಿಷಿಯಲ್ ನ್ಯಾಯಾಂಗ ಅಂತ ಬರ್ತ್ರಿ, ನ್ಯಾಯಾಂಗದ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕ್ರಿ. ಯಾಕಂದ್ರೆ ಸರ್ಚ್ ಮಾಡ್ರಿ ಸ್ವಲ್ಪ, ನೀವು ಸ್ವಲ್ಪ ಏನ್ ವಿಷಯಗಳದವ ಏನಿಲ್ಲ ಅಂತ, ಹೌದಲ್ರಿ, ಹೌದಾ. ಅದೇ ರೀತಿ ಪ್ರಸ್ತುತ ನಾನ್ ಪರ್ಮನೆಂಟ್ ಮೆಂಬರ್ಸ್ ಕಂಟ್ರೀಸ್ ಯಾವ್ಯಾವ ಅದಾವ್ರಿ ಈ ಸದ್ಯ ಎಲ್ಲಿ UNO ಒಳಗಡೆ, ವಿಶ್ವಸಂಸ್ಥೆ ಒಳಗಡೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಕಂಟ್ರೀಸ್ ಯಾವ್ಯಾವ ಅದಾವ ಅದನ್ನ ಸಮಸ್ಯೆ ನೀವೇನ ಮಾಡ್ಬೇಕ್ರಿ, ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಕ ಸಾಧ್ಯ ಆಗಿರ್ಬೇಕು. ನಿನ್ನೆ ಕ್ಲಾಸ್ ಮಾಡಿದ್ನಿರಿ, ಕಮೆಂಟ್ ಹಾಕ್ರಿ ಅಂತ ಹೇಳಿದ್ನಿರಿ, ಸಖತ್ತಾಗಿ ಒಬ್ರು ನೀಟಾಗಿ ಕಮೆಂಟ್ ಹಾಕೊಂತಾರ್ರಿ. ಅದು ರೀ ಡೆಡಿಕೇಶನ್ ಅಂದ್ರ ಹಂಗಿರ್ಬೇಕು ಸ್ಟಡಿ, ಹೌದಾ. ಥ್ಯಾಂಕ್ ಯು, ನಿಮ್ಮ ರಿಯಾಕ್ಷನ್ಗೆ ನಿಮ್ಮ ಪ್ರತಿಕ್ರಿಯೆಗೆ ಅಭಿನಂದನೆಗಳು. ಓಕೆನಾ. ಇದೇ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆಸ್ಪಿರೆಂಟ್ಸ್ ಹೌದಾ ನಿಮ್ಮ ಒಂದು ಜಸ್ಟ್ ಡೆಡಿಕೇಶನ್ ಏನಾದ್ರಿ ಕಾಮೆಂಟ್ ಅದಷ್ಟೇ. ಯಾಕಪ್ಪ ಅಂದ್ರೆ ನಿಮ್ಗೆ ಇಂಟ್ರಾಕ್ಷನ್ ಇತ್ತಂದಾಗ ಅಲ್ಲಿ ನಿಮ್ ಕಾನ್ಸೆಪ್ಟ್ ಏನಂತ ಬಿಲ್ಡ್ ಆಗಕ್ ಸಾಧ್ಯ ಆಗುತ್ತೆ. ನೀವು ಇಂಟ್ರಾಕ್ಷನ್ ಇಲ್ಲಪ್ಪ ಅಂತಂದಾಗ ಏನಾಗತ್ರಿ, ನಿಮ್ ನಾಲೆಡ್ಜ್ ಅಷ್ಟೇ ಆಗ್ಬಿಡ್ತದ. ಆಮೇಲೆ ಅದನ್ನ ನೀವು ಬರೀ ಸ್ಕಿಪ್ ಮಾಡಕ್ ಹೋಗ್ಬಿಡ್ತೀರ. ಸ್ಕಿಪ್ ಮಾಡಿದಪ್ಪ ಅಂದ್ರೆ ಏನಾಗುತ್ತೆ ನೋಡ್ರಿ, ಪ್ರಪಂಚ ನಿಮ್ದೊಂದಿನ ಸ್ಕಿಪ್ ಮಾಡ್ತದೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವಿಷಯ ಕಲಿಯತ್ನ ಸಖತ್ತ ಕಲಿಬೇಕು, ಅದು ಡೆಡಿಕೇಶನ್ ಅಂದ್ರೆ. ಅರ್ಥ ಆಯ್ತಲ್ರಿ. ಇದ್ರೊಳಗಡೆ ಏನಾದ್ರು ಡೌಟ್ ಇತ್ತಪ್ಪ ಅಂತಂದ್ರ ಹೌದಾ ಅದನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿರಿ. ಮತ್ತೆ ನಾನು ಹೇಳಿದ್ನಲ್ರಿ, ಇಸ್ರೇಲ್ ಮ್ಯಾಗ ಒಂದು ರಾಷ್ಟ್ರ ಐತಿ ಹೌದಾ, ಅದು ಪ್ರೆಸಿಡೆಂಟ್ ಒಬ್ಬ ಅದಾನ ಹೌದಾ, ಅವನು ಒಂದ್ಸೆ ಅನ್ನೋದಕ್ಕಿಂತ ಇವಾಗ್ಲು ಅವ್ನು ಟೆರರಿಸ್ಟ್ ಅಂತವ್ನು ಯಾರಿಗೆ ಬೇಕಾದ್ಮೇಲೆ ಅಮೆರಿಕಕ್ಕೆ ಬೇಕಾಗಿದ್ನ. ಮತ್ತೆ ಒಳ್ಳೆ ಅಮೆರಿಕವನ್ನ ಏನ್ ಮಾಡಿದ್ರಿ ಅಲ್ಲಿ ಹೌದಾ, ಸಯ್ಯದ್ ಸಮಥಿಂಗ್ ಏನೈತ್ರಿ ಹೌದಾ, ಅವನು ಯಾರು, ಅವ್ನ ಬ್ಯಾಕ್ ಗ್ರೌಂಡ್ ಏನಂದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕ್ರಿ. ಅದು ಯಾವ ದೇಶ ಅಂತ ಹೇಳಿದ್ ನೋಡ್ರಿ, ಅಲ್ಲೇ ಇಲ್ಲಿ ಐತಿ ಅಂತ ಹೇಳಿ ನೋಡ್ರಿ, ಅರ್ಥ ಮಾಡ್ಕಿರಿ. ಎಲ್ಲಿ ಹೇಳ್ರಿ, ಜಸ್ಟ್ ಇಸ್ರೇಲ್ ಮೇಲೆ ಐತಿ ಹೌದಾ. ಸೈ ಐತ್ರಿ ಅದು ಹೌದಾ, ಎಸ್ನಾಗ ಬರ್ತೈತಿ ಮುಂದೆ ಹೆಸರು ನೆನ್ ಬರೋತ್ ನೋಡ್ರಿ. ಹಿಂಗ ಅವಶ್ಯಕತೆ ಇದ್ದಾಗ ಬಾರದ ಬುದ್ಧಿ ಎಷ್ಟಿದ್ದರೆ ಏನು ಕತ್ತೆ ಲದ್ದೆ ಅಂತ ಶಾಣೆ ಸುಮ್ನೆ ಹೇಳ್ತಾರ. ಇಂಥ ಮಾತು ಹೆಂಗಿರ್ತಾವ್ರಿ. ಓಕೆನಾ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಕಾಮೆಂಟ್ ಹಾಕೋದ್ ಮಾತ್ರ ಮರಿಬೇಡಿ. ಓಕೆ.